ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ ನ ಶ್ರೀ ಶಿವಸಹಸ್ರನಾಮ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಉಷಾ ಕೇಸ್ ಅವರಿಗೆ ನಿಮಗೂ ಕೂಡ ಸ್ವಾಗತ. ಹಾಗೆ ಪ್ರೇಮಿಳಾ ಪುರುಷೋತ್ತಮ ಅವರೇ ನಿಮಗೂ ಕೂಡ ಸ್ವಾಗತ. ಈ ಒಂದು ತರಗತಿಯಲ್ಲಿ ಮೊದಲಿಗೆ ಶ್ರೀ ಶಿವಸಹಸ್ರನಾಮವನ್ನು ಹೇಳ್ಕೊಡಲಾಗುತ್ತೆ. ಅದಾದ ನಂತರ 11 ಗಂಟೆ 40 ನಿಮಿಷಕ್ಕೆ 11 ಗಂಟೆ 40 ನಿಮಿಷದಿಂದ 12 ಗಂಟೆಯವರೆಗೆ ಶಿವಸಹಸ್ರನಾಮದ ಇವತ್ತಿನ ತರಗತಿ ಏನ್ ಹೇಳ್ಕೊಟ್ಟಿದ್ವೋ ಅದರ ಅರ್ಥವನ್ನು ಕೂಡ ತಿಳಿಸಲಾಗುತ್ತೆ. ಅದಾದ ನಂತರ 12 ಗಂಟೆಯಿಂದ 12:15ವರೆಗೆ ನಾವು 40 ನಿಮಿಷ ಏನ್ ಹೇಳ್ಕೊಟ್ಟಿದ್ವೋ ಅದನ್ನ ಮತ್ತೆ ರಿವಿಷನ್ ಅನ್ನ ಮಾಡಲಾಗುತ್ತೆ. ಅದರ ನಂತರ 12 ಗಂಟೆ 15 ನಿಮಿಷಗಳ ನಂತರ 15 ನಿಮಿಷ ಭಗವಂತನ ಕಥೆಯು ಕೂಡ ಇರುತ್ತೆ. ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಂಬೇಡಿ, ಕೊನೆಯವರೆಗೂ ಕೂಡ ಕೇಳಿ ತಿಳ್ಕೊಳ್ಳಿ. ಈ ಎಲ್ಲರನ್ನೂ ಕೂಡ ನಾನು ಮ್ಯೂಟ್ ಮಾಡಿದೀನಿ, ಸೌಂಡ್ ಆಗುತ್ತೆ ಅಂತ. ದಯವಿಟ್ಟು ಎಲ್ಲರೂ ಕೂಡ ಮ್ಯೂಟ್ ಅಲ್ಲೇ ಇರಿ. ನಿಮ್ಮ ಸರದಿ ಬಂದಾಗ ನಾವು ಕರಿತೀವಿ. ಒಂದು ದಿನಕ್ಕೆ 80 ಜನಕ್ಕೆ ಅವಕಾಶ ಇರುತ್ತೆ ಹೇಳೋದಿಕ್ಕೆ. ಯಾರು ಕೂಡ ನನಗೆ ಸಿಗ್ಲಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ, ಎಲ್ಲರಿಗೂ ಕೂಡ ಸಿಗುತ್ತೆ. ನಾವ್ ಏನ್ ಹೇಳ್ಕೊಡ್ತೀವೋ ನೀವು ಎಲ್ಲೆಲ್ಲಿ ಕೂತಿದಿರೋ ಅಲ್ಲೇನೆ ನೀವು 2 ಸರಿ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಎಲ್ಲರಿಗೂ ಕೂಡ ಬರುತ್ತೆ. ನನಗೆ ಅವಕಾಶ ಸಿಕ್ಕಿಲ್ಲ, ನಿನಗೆ ಅವಕಾಶ ಸಿಕ್ಕಿಲ್ಲ ಅಂತ ಏನು ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ನಾವ್ ಏನ್ ಹೇಳ್ಕೊಡ್ತೀವಿ ನೀವು ಕೂಡ ಮ್ಯೂಟ್ ಅಲ್ಲೇ ಇಟ್ಕೊಂಡು ನೀವು ರಿಪೀಟ್ ಮಾಡ್ತಾ ಇರಿ, ಖಂಡಿತವಾಗ್ಲೂ ಬರುತ್ತೆ. ಮತ್ತೆ ಒಂದು ದಿನಕ್ಕೆ ಮಿನಿಮಮ್ ನಾವು 80 ಜನಕ್ಕೆ ಕವರ್ ಮಾಡ್ತೀವಿ. ರಿವಿಷನ್ ಪ್ಲಸ್ ರಿವಿಷನ್ ನ ಸೇರಿಸಿ ನಾನು ಹೇಳ್ತಾರಂತದ್ದು 12ರಿಂದ 12:15 ರಿವಿಷನ್ ಇರುತ್ತೆ. ಆಗ ಎಲ್ಲರೂ ಕೂಡ ಅಂದ್ರೆ ಯಾರು ಹೇಳಿರ್ತಾರೋ ಅವರಿಂದ ಮುಂದಕ್ಕೆ ನಾವು ಕಂಪ್ಲೀಟ್ ತಗೊಂಡ್ ಹೋಗ್ತೀವಿ. ಯಾರು ಕೂಡ ಇಲ್ಲಿ ನನಗೆ ಅವಕಾಶ ಸಿಕ್ಕಿಲ್ಲ, ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ ಮಾಡ್ಕೋಬೇಡಿ. ಯಾಕಂದ್ರೆ ಉಷಾ ಕೇಸ್ ಅವರು ಎಲ್ಲಿಗೆ ಸ್ಟಾಪ್ ಮಾಡಿರ್ತಾರೋ ಅಲ್ಲಿಂದ ಮುಂದಕ್ಕೆ ಪ್ರೇಮಿಳಾ ಪುರುಷೋತ್ತಮ ಅವರು ತಗೊಳ್ತಾರೆ. ಅವ್ರು ಬರ್ಕೋತಾ ಇರ್ತಾರೆ, ಎಲ್ಲಿಗೆ ನಿಲ್ಸಿದೀವಿ, ಎಲ್ಲಿಗೆ ನಾವು ಪ್ರಾರಂಭ ಮಾಡ್ಬೇಕು ಅನ್ನೋದನ್ನೆಲ್ಲ ಕೂಡ ಅವರು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಆದ್ರಿಂದ ಯಾರಿಗೂ ಕೂಡ ಇಲ್ಲಿ ಬೇಸರ ಆಗೋದಿಲ್ಲ. ಈಗ ನಾವು ಶಿವಸಹಸ್ರನಾಮವನ್ನ ಪ್ರಾರಂಭ ಮಾಡೋಣ. ಇವತ್ತು ಒಂದು ದಿನ ನಾವು ಸ್ಟಾರ್ಟಿಂಗ್ ಪ್ರೇಯರ್, ಪ್ಲೆಡ್ಜು, ಧ್ಯಾನಮು, ನಾವು ಹೇಳ್ತೀವಿ. ಯಾಕಂದ್ರೆ ಸ್ಟಾರ್ಟಿಂಗ್ ಡೇ ಅಲ್ವಾ, ಅದನ್ನ ಸೋಮವಾರದಿಂದ ಕೊನೆಯಿಂದ ಕರಿತೀವಿ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ನಾವು ಶ್ಲೋಕವನ್ನು ಹೇಳ್ಕೊಟ್ಟಿರ್ತೀವಿ. ಸೋಮವಾರದಿಂದ ಏನ್ ಮಾಡ್ತೀವಿ, ಕೊನೆ ಆಲ್ಫಾಬೆಟ್ ಇಂದ ಇದು ಸ್ಟಾರ್ಟಿಂಗ್ ಪ್ರಾರ್ಥನೆ ಪ್ಲೆಡ್ಜ್ ಅನ್ನ ಕೊನೆಯಿಂದ ತಗೋಬರ್ತೀವಿ. ಸ್ಟಾರ್ಟಿಂಗ್ ಇಂದ ಶ್ಲೋಕಗಳನ್ನ ಹೇಳ್ಕೊಬರ್ತೀವಿ. ಆಗ ಯಾರಿಗೂ ಕೂಡ ಬೇಸರ ಆಗೋದಿಲ್ಲ. ಮತ್ತೆ ಮಧ್ಯದಲ್ಲಿ ಯಾರಿಗೂ ಕೂಡ ಅವ್ರಿಗೆ ಸಿಕ್ತು ಅನ್ನುವಂತಹ ಗಡಿಬಿಡಿ ಯಾರಿಗೂ ಕೂಡ ಆಗೋದಿಲ್ಲ. ಈಗ ಎಲ್ಲಾರು ಕೂಡ ನಾನು ಅನ್ಮ್ಯೂಟ್ ಮಾಡ್ತಾ ಇದೀನಿ. ಯಾರು ಕೂಡ ನಮಸ್ತೆ ಆಗ್ಲಿ ಮತ್ತೊಂದಾಗ್ಲಿ ಏನು ನೀವು ಮಾತಾಡೋದು ಬೇಡ. ಆಗ ತರಗತಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನಿಮ್ಮ ಸಹಕಾರ ನಮ್ಗೆ ತುಂಬಾ ಅವಶ್ಯಕತೆ ಆಗಿದೆ. ಯಾಕೆಂದ್ರೆ ಯಾರು ಕೂಡ ಮಧ್ಯದಲ್ಲಿ ಮಾತಾಡೋದಾಗ್ಲಿ ಆ ರೀತಿಯಾಗಿ ಯಾರು ಮಾಡಬೇಡಿ. ಯಾಕಂದ್ರೆ ಕೊನೆಯಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ 1/4 ಗಂಟೆ ರಿವಿಷನ್ ಮಾಡ್ತಾರಲ್ಲ, ಆಗ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಏನೇ ಡೌಟ್ಸ್ ಇದ್ರು ಕೂಡ ನಿಮ್ಗೆ ಅಲ್ಲಿ ತಿಳಿತಾ ಹೋಗುತ್ತೆ. ಈಗ ಎಲ್ಲಾನು ಕೂಡ ನಾನು ಅನ್ಮ್ಯೂಟ್ ಮಾಡ್ತಾ ಇದೀನಿ. ಮತ್ತೆ ರೆಕಾರ್ಡಿಂಗ್ ಅನ್ನು ಕೂಡ ನಾವು ಮಾಡ್ತಾ ಇದೀವಿ. ಅದನ್ನ ನಿಮ್ಮ ಗ್ರೂಪಿಗೆ ಖಂಡಿತವಾಗ್ಲೂ ನಾವು ಕಳಿಸ್ಕೊಡ್ತೀವಿ. ಪ್ರಮೀಳಾ ಅವರೇ ಪ್ರಾರಂಭ ಮಾಡೋಣಮ್ಮ. ಎಸ್ ಮ್ಯಾಮ್, ಮಾಡೋಣಮ್ಮ, ಶುರು ಮಾಡೋಣ. ಇವತ್ತೊಂದು ದಿನ ನಾವು ಪ್ರಾರ್ಥನೆ ಪ್ಲೆಡ್ಜ್ ಶ್ಲೋಕ ಎಲ್ಲ ನಾವ್ ಹೇಳ್ತೀವಿ. ಸೋಮವಾರದಿಂದ ನಿಮ್ಮ ಕೈಯಲ್ಲೇ ನಾವು ಹೇಳಿಸ್ತೀವಿ. ಯಾಕೆಂದ್ರೆ ಇದನ್ನ ನಿಮ್ಗೆ ಹೇಳ್ಕೊಟ್ಟಿಲ್ಲ ಅಲ್ವಾ, ತಪ್ಪಾಗುತ್ತೆ ಅಂತ ಹೇಳಿ ಹೇಳ್ಕೊಟ್ಮೇಲೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಪ್ರಾರ್ಥನೆ ಪ್ಲೆಡ್ಜ್ ಇವೆಲ್ಲ ಕೂಡ ನಿಮ್ ಕೈಯಲ್ಲೇ ಹೇಳ್ಸೋಂಥದ್ದು. ಇವತ್ತು ಮತ್ತೆ ನಾವು ಯಾವಾಗ ನಿಮ್ಗೆ ಧ್ಯಾನಮು ಪ್ರಾರ್ಥನೆ ಹೇಳ್ಕೊಡುವವರೆಗೂ ಮಾತ್ರ ನಾವ್ ಹೇಳ್ತಾ ಇರ್ತೀವಿ. ಹೇಳ್ಕೊಟ್ಮೇಲೆ ನೀವೇ ಹೇಳ್ಬೇಕಾಗುತ್ತೆ. ಓಕೆ, ಹೇಳಿ. ಎಸ್ ಮ್ಯಾಮ್. ವಂದೇ ಶಂಭುಮಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕಹನ್ನಿನಯನಂ ವಂದೇ ಮುಕುಂದಪ್ರಿಯಂ
वन्दे भक्तजनाश्रयम् च वरदं वन्दे शिवं शङ्करम्. ಥ್ಯಾಂಕ್ ಯು ಮ್ಯಾಮ್. ನಾನು ಸ್ಟಾರ್ಟ್ ಮಾಡ್ಲಾ ಮ್ಯಾಮ್? ಮಾಡಿ. ನಾನು ಉಷಾ KS, ಬೆಂಗಳೂರಿನ ನಿವಾಸಿ. ಈ ಶಿವ ಸಹಸ್ರನಾಮವನ್ನು ನನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಭರವಸೆ ನೀಡುತ್ತೇನೆ. ನನ್ನ ದಿನವನ್ನು ಪ್ರಾರಂಭಿಸುವ ಮೊದಲು ನಾನು ದೇವರ ಆಶೀರ್ವಾದವನ್ನು ಪಡೆಯುತ್ತೇನೆ. ನಾನು ನನ್ನ ಹೆತ್ತವರನ್ನು ಮತ್ತು ಗುರುಗಳನ್ನು ಅತ್ಯಂತ ಗೌರವದಿಂದ ನೋಡುತ್ತೇನೆ ಮತ್ತು ಅವರನ್ನು ದೇವರಂತೆ ಪರಿಗಣಿಸುತ್ತೇನೆ. ನಾನು ಹಿರಿಯರನ್ನು ನನ್ನ ಮಾರ್ಗದರ್ಶಕರಾಗಲು ಬಿಡುತ್ತೇನೆ ಮತ್ತು ನನ್ನ ತಾಯಿಯಂತೆ ಎಲ್ಲಾ ಮಹಿಳೆಯರನ್ನು ಗೌರವಿಸುತ್ತೇನೆ. ಹೃದಯ, ಆತ್ಮ ಮತ್ತು ಪರಿಸರದ ಶುದ್ಧತೆಗಾಗಿ ನಾನು ಶ್ರಮಿಸುತ್ತೇನೆ. ನನ್ನ ತಾಯಿನಾಡಿನ ಗೌರವವನ್ನು ಎತ್ತಿ ಹಿಡಿಯುತ್ತೇನೆ ಮತ್ತು ಸಾಮರಸ್ಯಕ್ಕಾಗಿ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ರಕ್ಷಕಳಾಗಿರುತ್ತೇನೆ. ಈ ಪ್ರತಿಜ್ಞೆಯೊಂದಿಗೆ ನಾನು ನನ್ನ ಈ ಶಿವ ಸಹಸ್ರನಾಮ ಜಪವನ್ನು ಪ್ರಾರಂಭಿಸುತ್ತೇನೆ. ದೇವರೇ, ನನ್ನನ್ನು ಆಶೀರ್ವದಿಸಿ ನನಗೆ ಸಹಾಯ ಮಾಡಿ ಹಾಗೂ ನನಗೆ ಮಾರ್ಗದರ್ಶನ ನೀಡಿ. ಧನ್ಯವಾದಗಳು. ಧ್ಯಾನಂ ಧ್ಯಾಯೇ ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರುಚಂದ್ರಾವತಂಸಂ ರತ್ನಾಕಲ್ಪೋಜ್ವಲಾಂಗಂ ಪರಶುಮೃಗವರಾಭೀತಿಹಸ್तं ಪ್ರಸನ್ನಂ ಪದ್ಮಾಸೀನಂ ಸಮಂತಾತ್ ಸ್ತುತಮಮರಗಣೈರ್ವ್ಯಾಘ್ರಕೃತ್ತಿಂ ವಸಾನಂ ವಿಶ್ವಾದ್ಯಂ ವಿಶ್ವವಂದ್ಯಂ ನಿಖಿಲ ಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ. ಕ್ಲಾಸಿನ ಇವಾಗ ದಯವಿಟ್ಟು ಯಾರು ಕೂಡ ಕರೆಗಳನ್ನ ಮಾಡಕ್ ಹೋಗ್ಬೇಡಿ, ನೆಟ್ವರ್ಕ್ ಕಟ್ ಆಗ್ಬಿಡುತ್ತೆ. ಓಕೆ. ನ್ಯಾಸ ಅಸ್ಯ ಶ್ರೀ ಸದಾಶಿವ ಸಹಸ್ರನಾಮ ಸ್ತೋತ್ರ ಮಂತ್ರಸ್ಯ ನಾರಾಯಣ ಋಷಿಃ ಶ್ರೀ ಸದಾಶಿವೋ ದೇವತಾ ಅನುಷ್ಠುಪ್ ಛಂದಃ ಸದಾಶಿವೋ ಬೀಜಂ ಗೌರೀ ಶಕ್ತಿಃ ಶ್ರೀ ಸದಾಶಿವ ಪ್ರೀತ್ಯರ್ಥಂ ಜಪೇ ವಿನಿಯೋಗಃ. ಹಾ, ಶುರು ಕರೀಲಾ ಮ್ಯಾಮ್? ಹೆಸರು ಕರೀಲಾ? ಎ ಶೋಭಾ ರೆಡ್ಡಿ ಅವರೇ ನಮಸ್ತೆ ಮೇಡಮ್. ಹೇಳ್ಕೊಡ್ತಾರೆ, ಹೇಳಿ. ಇಬ್ರನ್ನ ಇಲ್ಲಿ ನಾವು ಈ ಒಂದು ತರಗತಿಯಿಂದ ನಾವು ಎಲ್ಲ ಮೆಥಡ್ಸ್ ಅನ್ನ ಚೇಂಜ್ ಮಾಡ್ತಾ ಇದೀವಿ. ಒಂದೊಂದು ಸಾರಿಗೆ ಇಬ್ಬಿಬ್ರನ್ನ ಕರೆಯುವಂತದ್ದು. ಎ ಶೋಭಾ ರೆಡ್ಡಿ ಅವರು ಮತ್ತೆ ಆಡಶ್ರೀ ಇಬ್ರು ಕೂಡ ಅನ್ಮ್ಯೂಟ್ ಮಾಡ್ಕೋಬೇಕಾಗುತ್ತೆ. ಇಬ್ರು ಕೂಡ ನಾನು ಹೇಳಿದ್ರೆ 2 ಸರಿ ರಿಪೀಟ್ ಮಾಡ್ಬೇಕಾಗುತ್ತೆ. ಆಡಶ್ರೀ ಅವರೇ, ನೀವು ಕೂಡ ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಓಂ ಸ್ಥಿರಸ್ಥಾಣುಫ್ ಸ್ಥಿರಸ್ಥಾಣುಫ್ ಪ್ರಭುರ್ಭೀಮಫ್ ಪ್ರಭುರ್ಭೀಮಫ್ ಪ್ರವರೋ ವರದೋ ವರಹ ಸರ್ವಾತ್ಮಾ ಸರ್ವವಿಖ್ಯಾತಸ್ ಸರ್ವಸ್ ಸರ್ವಕರೋ ಭವಃ ಇಬ್ರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಾ. ಆಕಾಶ್ DS, ಆಮೇಲೆ ಅಂಬಿಕಾ ರಮೇಶ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ಆಕಾಶ್ DS, ಅಂಬಿಕಾ ರಮೇಶ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಮ್ ಆಕಾಶ್ DS ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕರಿತೀನಿ ಮ್ಯಾಮ್. ಅಂಬುಜಾ N ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಈಗ 2 ಪದಗಳನ್ನ ಜೋಡಿಸಿ
ಇಬ್ರು ಕೂಡ ಒಟ್ಟಿಗೆ ಹೇಳಿ. ಒಂದು ದಿನ ನಿಮ್ಗೆ ಕಷ್ಟ ಆಗುತ್ತೆ ಒಟ್ಟಿಗೆ ಹೇಳೋದಿಕ್ಕೆ, ಯಾಕಂದ್ರೆ ನಾವು ಮೊದಲಿಂದ ಒಬ್ಬೊಬ್ಬರಿಗೆ ಹೇಳ್ಸಿ ನಿಮ್ಗೂ ಕೂಡ ಅಭ್ಯಾಸ ಆಗಿದೆ ಅಂತ ನಮಗೂ ಅರ್ಥ ಆಗುತ್ತೆ. ಬಟ್ ಅಂದ್ರೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇಬ್ರು ಕೂಡ ಒಟ್ಟೊಟ್ಟಿಗೆ ಹೇಳಿದ್ರೆ ಎಲ್ಲರೂ ಕೂಡ ಅಭ್ಯಾಸ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಓಂ ಒಟ್ಟೊಟ್ಟಿಗೆ ಹೇಳ್ಬೇಕು ಇಬ್ರು ಕೂಡ. ಇದನ್ನೆಲ್ಲ ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಸ್ಥಿರ ಸ್ಥಾಣು ಪ್ರಭುರ್ಭೀಮ, ಸ್ಥಿರಸ್ಥಾಣು ಪ್ರಭು ಭೀಮ, ಸ್ಥಿರಸ್ಥಾಣು ಪ್ರಭುರ್ಭೀಮ. ಇಬ್ರು ಒಟ್ಟೊಟ್ಟಿಗೆ ಹೇಳ್ಬೇಕಬ್ಬ. ಈ ಅಂಬಿಕಾ ರಮೇಶ್ ಅವರು ಪೂಜಾ ಅವರು ಇಬ್ರು ಒಟ್ಟಿಗೆ ಹೇಳ್ಬೇಕು. ಅದನ್ನ ಪ್ರಯತ್ನ ಮಾಡಿ. ಸರಿ, ಮತ್ತೊಂದ್ಸರಿ ಹೇಳಿ. ಸ್ಥಿರಸ್ಥಾಣು ಪ್ರಭುರ್ಭೀಮ. ವೆರಿ ನೈಸ್. ಪ್ರವರೋ ವರದೋ ವರಹ, ಪ್ರವರೋ ವರದೋ ವರಹ, ಪ್ರವರೋ ವರದೋ ವರಹ. ಇಬ್ರು ಒಟ್ಟಿಗೆ ಇನ್ನೊಂದ್ಸರಿ ಹೇಳಿ. ಪ್ರವರೋ ವರದೋ ವರಹ, ಸರ್ವಾತ್ಮ ಸರ್ವವಿಖ್ಯಾತಸ್. ಇಬ್ರು ಒಟ್ಟಿಗೆ ಹೇಳಿ. ಸರ್ವಾತ್ಮ ಸರ್ವವಿಖ್ಯಾತಸ್. ಅಲ್ಲ ನೋಡ್ಕೊತಾ ಇದ್ದೆ ಅಷ್ಟೇ. ಮತ್ತೊಂದ್ಸರಿ. ಸರ್ವಾತ್ಮ ಅದು ಫಸ್ಟ್ ಬಂತು. ವಿಖ್ಯಾತಸ್. ಸರ್ವ ಸರ್ವಕರೋ ಭವಃ, ಸರ್ವಕರೋ ಭವಃ, ಸರ್ವ ಸರ್ವಕರೋ ಭವಃ. ವೆರಿ ನೈಸ್, ವೆರಿ ನೈಸ್. ಚೆನ್ನಾಗಿ ಹೇಳಿದ್ರಿ ಇಬ್ರು ಕೂಡ. ಧನ್ಯವಾದ. ಮೇಡಮ್. ಥ್ಯಾಂಕ್ ಯು ಮಾ. ಅಂಬುಜಾಕ್ಷಿ ಅವರೇ, ಅಮೃತ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ನಮಸ್ತೆ. ಪೂರ್ತಿ ಲೈನು ಎಲ್ಲರೂ ಕೂಡ ಈಗ ಇವ್ರು ಏನ್ ಹೇಳಿದ್ರು ಎಲ್ಲರೂ ಕೂಡ ರಿಪೀಟ್ ಮಾಡ್ತಾ ಇರ್ಬೇಕು. ಪ್ರತಿಯೊಬ್ರು ಕೂಡ ರಿಪೀಟ್ ಮಾಡ್ತಾ ಇರ್ಬೇಕು. ಆಗ ಎಲ್ಲರಿಗೂ ಕೂಡ ಆರಾಮಾಗಿ ಬಂದ್ಬಿಡುತ್ತೆ. ಓಕೆ, ಓಂ ನಾನು ಪೂರ್ತಿ ಹೇಳ್ಬಿಡ್ತೀನಿ. ಅದಾದ ನಂತರ ನೀವಿಬ್ರು ಒಟ್ಟಿಗೆ ಹೇಳ್ಬೇಕಾಯ್ತಾ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಹ. ಈಗ ಹೇಳಿ ಇಬ್ರು ಒಟ್ಟಿಗೆ 2 ಸಾರಿ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಹ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಹ. ವೆರಿ ನೈಸ್, ವೆರಿ ನೈಸ್. ನೋಡಿ, ಈಗ ಇವ್ರು ಹೇಳಿದ್ರಲ್ಲ ಇಬ್ರು ಒಟ್ಟಿಗೆ ಆ ರೀತಿಯಾಗಿ ತಗೋಬೇಕು. ಓಕೆ, ಸರ್ವಾತ್ಮ ಸರ್ವವಿಖ್ಯಾತಸ್ ಸರ್ವ ಸರ್ವಕರೋ ಭವಃ. ಸರ್ವಾತ್ಮ ಸರ್ವವಿಖ್ಯಾತಸ್ ಸರ್ವ ಸರ್ವಕರೋ ಭವಃ. ಸರ್ವಾತ್ಮ ಸರ್ವವಿಖ್ಯಾತಸ್ ಸರ್ವ ಸರ್ವಕರೋ ಭವಃ. ವೆರಿ ನೈಸ್, ವೆರಿ ನೈಸ್. ತುಂಬಾ ಚೆನ್ನಾಗಿ ಬಂತು ನಿಮ್ಮಿಬ್ಬರದು. ಒಟ್ಟಿಗೆ ಹೇಳಿದ್ರಿ, ಇಬ್ರು ಕೂಡ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಅಮೃತ ಬದ್ರಿ, ಅಮೃತ ಬದ್ರಿ ಅವರೇ, ಆನಂದಿ ಜಯಕುಮಾರ್ ಅವರೇ. ನಮಸ್ಕಾರ ಮ್ಯಾಮ್. ನಮಸ್ತೆ. ಈಗ 2 ಲೈನ್ ಒಟ್ಟಿಗೆನೇನೆ, 2 ಲೈನ್ ಒಟ್ಟಿಗೆ ತಗೊಳ್ತಾ ಇರೋದಿಲ್ಲ ಇವಾಗ. ಆದ್ರಿಂದ ಒಬ್ರಾದ್ಮೇಲೆ ಒಬ್ರಲ್ವಾ ಉಷಾ ಕೇಸರ ಈಗ ಇಲ್ಲ. ಇವಾಗ ಇಬ್ರು 2 ಲೈನ್ ಅದು ಒಬ್ರು ಮ್ಯಾಮ್, 2 ಲೈನ್ ಒಬ್ರು, ಒಂದೊಂದ್ ಲೈನ್ ಇಬ್ಬಿಬ್ರು. ಸೊ ಟೋಟಲಿ 7 ಬರುತ್ತೆ. ಓಕೆ ಓಕೆ, ನಿಮ್ಮಿಬ್ರು ಕೂಡ ಈಗ 2 ಲೈನ್ ಅನ್ನು ಕೂಡ ಒಟ್ಟಿಗೆ ಹೇಳಿ ಇಬ್ರು ಕೂಡ, ಆಯ್ತಾ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಹ ಸರ್ವಾತ್ಮ ಸರ್ವವಿಖ್ಯಾತಸ್ ಸರ್ವ ಸರ್ವಕರೋ ಭವಃ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಹ ಸರ್ವಾತ್ಮ ಸರ್ವವಿಖ್ಯಾತಸ್ ಸರ್ವ ಸರ್ವಕರೋ ಭವಃ. ವೆರಿ ನೈಸ್, ವೆರಿ ನೈಸ್. ಮತ್ತೊಂದ್ಸರಿ ಹೇಳ್ತೀರಾ ಇಬ್ರುನು?
ॐ स्थिरस्थाणुः प्रभुर्भीमः प्रवरो वरदो वरः सर्वात्मा सर्वविख्यातः सर्वः सर्वकरो भवः. ವೆರಿ ನೈಸ್, ವೆರಿ ನೈಸ್, ಚೆನ್ನಾಗಿ ಬಂತು. ಥ್ಯಾಂಕ್ ಯು ಮಾ. Thank you, ma'am. ಅನಿತಾ ಸ್ವಾಮಿ ಅವರೇ, ಅನಿತಾ ತಾಲೂರ್ ಮಠ ಅವರೇ. ಹರಿ ಓಂ ಮ್ಯಾಮ್. ಅನಿತಾ ತಾಲೂರ್ ಮಠ ಅವರೇ ಇದ್ದೀರಮ್ಮ? ಓಕೆ. ಅನಿತಾ ಆನಂದ್ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಇನ್ನೊಂದ್ಸರಿ ಈ ಮೊದಲನೇ ಶ್ಲೋಕವನ್ನೇ 2 ಸರಿ ರಿಪೀಟ್ ಮಾಡಿ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಃ ಸರ್ವಾತ್ಮಾ ಸರ್ವವಿಖ್ಯಾತ ಸರ್ವಃ ಸರ್ವಕರೋ ಭವಃ. ಓಂ ಸ್ಥಿರಸ್ಥಾಣುಃ ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮಾ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ. ಮತ್ತೊಂದ್ಸರಿ. ಓಂ ಸ್ಥಿರಸ್ಥಾಣುಃ ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮಾ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ. ವೆರಿ ನೈಸ್, ವೆರಿ ನೈಸ್. ನಿಮ್ಮಿಬ್ಬರದು ತುಂಬಾನೇ ಚೆನ್ನಾಗಿ ಬಂತು. ಈಗ ಕೊನೆಯಲ್ಲಿ ಯಾರಿಗಾದ್ರೂ ಈಗ ನೆಕ್ಸ್ಟ್ ಬರುವಂತಹ ವಿದ್ಯಾರ್ಥಿಗೆ ಈ ಶ್ಲೋಕವನ್ನ ಅವರು ಒಬ್ಬರಿಗೆ ಕೊಡೋಣ. ನಾನು ಒಂದು ಸರಿ ಹೇಳ್ತೀನಿ, ಅವರು ಒಂದು ಸರಿ ಹೇಳ್ತಾರೆ. ಹಾ. ಕನೆಕ್ಟ್ ಮಾಡ್ಕೊಳ್ಳಿ. ಮ್ಯಾಮ್ ಅನಿತಾ ತಾಲೂರ್ ಮಠ ಅವರು ಪಾಪ ಇವಾಗ ಮಾಡಿದ್ರು. ಅವ್ರಿಗೆ ಅವ್ರಿಗೆ ಕೊಡೋಣ. ಈಗ ಓಕೆ. 2 ಲೈನ್ ಒಟ್ಟಿಗೆ ನಾನು ಒಂದ್ಸರಿ ಹೇಳ್ತೀನಿ, ನೀವು ಒಂದು ಸರಿ ಹೇಳಿ. ಅನಿತಾ ತಾಲೂರ್ ಮಠ ಅವ್ರೆ. ಓಕೆ ಓಕೆ ಮೇಡಮ್. ಓಂ ಸ್ಥಿರಸ್ಥಾಣುಃ ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮಾ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ. ಹೇಳ್ತೀರಮ್ಮ? ಓಂ ಸ್ಥಿರಸ್ಥಾಣುಃ ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮಾ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ. ವೆರಿ ನೈಸ್, ವೆರಿ ನೈಸ್, ಚೆನ್ನಾಗಿ ಬಂತು. ಥ್ಯಾಂಕ್ ಯು ಮಾ. ಅನಿತಾ ಜಿ ಅವರು, ಅನಿತಾ ಜಯಶಂಕರ್ ಅನಿತಾ ಅವರೇ. ನಮಸ್ತೆ. ನಮಸ್ತೆ ಮ್ಯಾಮ್. ಈಗ ಅನಿತಾ ಜೆ ಅವ್ರಿಗೆ ಒಂದ್ ಸರಿ ಅವ್ರಿಗೆ ಕೊಡೋಣ. ಅವ್ರು ಹೇಗೆ ಹೇಳ್ತಾರೆ ನೋಡೋಣ ಅಲ್ವಾ? ಓಕೆ ಮ್ಯಾಮ್. ಓಕೆ ಮ್ಯಾಮ್. ಅನಿತಾ ಜಯಶಂಕರ್ ಅವರೇ ಮ್ಯೂಟ್ ಮಾಡ್ಕೊಡಿ. ಸಾರಿ. ನೆಕ್ಸ್ಟ್ ಶ್ಲೋಕಕ್ಕೆ ನಿಮಗೆ ಅನಿತಾ ಜಿ ಒಂದು ಸರಿ ನೀವು ಈ ಶ್ಲೋಕವನ್ನು ಒಂದು ಬಾರಿ ಹೇಳಿ. ಓಕೆ ಮ್ಯಾಮ್. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮಾ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮಾ. ಕೂಡ ಬಂದಿದೆ ಈ ಶ್ಲೋಕ ಅಂತ ನಾನು ಅನ್ಕೋತೀನಿ. ಮುಂದಿನ ಶ್ಲೋಕ 2ನೇ ಶ್ಲೋಕಕ್ಕೆ ಹೋಗ್ತಾ ಇದೀವಿ. ಅನಿತಾ ಜಯಶಂಕರ್ ಅನಿತಾ ಅವರೇ. ಅನಿತಾ ಆರ್ ಅವರೇ. ನಮಸ್ತೆ ಮ್ಯಾಮ್. 2ನೇ ಶ್ಲೋಕ ಜಟಿ ಚರ್ಮಿ ಜಟಿ ಚರ್ಮಿ ಶಿಖಂಡಿ ಚ ಶಿಖಂಡಿ ಚ ಸರ್ವಾಂಗಸ್ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರ ಪ್ರಭುಃ
हरः प्रभुः हरः प्रभुः ಚೆನ್ನಾಗಿ ಹೇಳಿದ್ರಿ ಅಮ್ಮ. ಥ್ಯಾಂಕ್ ಯು ಅಮ್ಮ. ಅನಿತಾ ರಾಮ್ ಅವ್ರೆ, ಅನಿತಾ ಶ್ರೀನಿವಾಸ್ ರಾವ್ ಅವ್ರೆ, ಹರಿ ಓಂ. ಅನಿತಾ ಶ್ರೀನಿವಾಸ್ ರಾವ್ ಅವ್ರೆ. ಎರಡು ಅನಿತಾ ಶ್ರೀನಿವಾಸ್ ರಾವ್, ಎರಡು ಇದರಿಂದ ಬಂದಿದ್ದೀರಮ್ಮ. ಆಫ್ ತಗೊಳ್ಳೋಣ ಈಗ ಇದ್ರಿಗೆ. ಜಟಿ ಚರ್ಮಿ ಶಿಖಂಡಿ ಚ जटी चर्मी शिखंडी च जटी चर्मी शिखंडी च सर्वांग सर्वभावनः सर्वांग सर्वभावनः सर्वांग सर्वभावनः हरश्च हरिणाक्षश्च हरश्च हरिणाक्षश्च हरिणाक्षश्च. ಇಲ್ಲಿ ನೋಡಿ, ಇಲ್ಲಿ ಅರ ಹರಶ್ ಹರಶ್ಚ, ಹರ ಆದ್ಮೇಲೆ ಅರ್ಧ ಶ ತಗೋಬೇಕು, ಆಮೇಲೆ ಚ. ಹರಶ್ಚ ಹರಿಣಾಕ್ಷಶ್ಚ. ಏನ ಸರಿ ಹೇಳಿ? हरश्च हरिणाक्षश्च. ಹಾ. ಸರ್ವಭೂತಹರ ಪ್ರಭುಃ सर्वभूत हरः प्रभुः सर्वभूत हरः प्रभुः ಸರ್ವಭೂತ ಹೇಳಿ. सर्वभूत हरः प्रभुः ಹಾ, ಇನ್ನೊಂದ್ಸರಿ. ಸರ್ವಭೂತ ಹರ ಪ್ರಭುಃ सर्वभूत हरः प्रभुः. ಮತ್ತೊಂದ್ಸರಿ. सर्वभूत हरः प्रभुः. ವೆರಿ ನೈಸ್, ವೆರಿ ನೈಸ್. ಸರಿ. ಥ್ಯಾಂಕ್ ಯು ಅಮ್ಮ. Thank you, ma'am. ಅನಿತಾ ಸುರೇಂದ್ರ ಅವ್ರೆ, ಆಮೇಲೆ ಅನಿತಾ ಸನಂತ್ ಕುಮಾರ್ ಅವ್ರೆ, ಅನಿತಾ ಸುರೇಂದ್ರ ಅವ್ರೆ, ಅನಿತಾ ಸನಂತ್ ಕುಮಾರ್ ಅವ್ರೆ. ಓಕೆ. ಅಂಜಲಿ ಪಿ ಅವ್ರೆ, ಅಂಕಿತಾ ಪದ್ಮ ಅವ್ರೆ, ಹಾ ಮ್ಯಾಮ್. ಅಂಕಿತಾ ಪದ್ಮ ಅವ್ರೆ, ಅನ್ನಪೂರ್ಣ ಸಿ ಆರ್ ಅವ್ರೆ ಬಂದ್ರು ಮ್ಯಾಮ್. ಅಂಕಿತಾ ಪದ್ಮ ಅವ್ರೆ. ಅಂಜಲಿ ಪಿ ಅವ್ರೆ. 4 ಜನ ಅನ್ಮ್ಯೂಟ್ ಆಗಿದ್ದಾರೆ. ಅನಿತಾ ಸುರೇಂದ್ರ ಅವರು, ಅಂಜಲಿ ಪಿ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಂಕಿತಾ ಪದ್ಮ ಅವ್ರೆ ನೀವು ನೆಕ್ಸ್ಟ್ ಹೇಳಿ, ಅನ್ನಪೂರ್ಣ ಅವರೇ ನೆಕ್ಸ್ಟ್ ಹೇಳಿ. ನಮಸ್ತೆ ಮ್ಯಾಮ್. ಒಂದೊಂದು ಸಾಲು ತಗೊಳ್ಳೋಣ. ಓಕೆ, ಇಬ್ರು ಕೂಡ ಒಟ್ಟಿಗೆ ಹೇಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹೇಳಿ. जटी शर्म चिकंडे च सर्वांग सर्वभावनः जटी चर्म चिकंडे च सर्वांग सर्वभावनः. ವೆರಿ ನೈಸ್. ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರ ಪ್ರಭುಃ हरश्च हरिणाक्षश्च सर्वभूत हरः प्रभुः हरश्च हरिणाक्षश्च सर्वभूत हरः प्रभुः. ಚೆನ್ನಾಗಿ. ಇಲ್ಲಿ ನೋಡಿ, ಇದೊಂದು ಪದ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು. ಹರಶ್ಚ, ಹರಶ್ ಅರ್ಧ ಶಾ ಬರ್ಬೇಕು, ಪೂರ್ತಿ ಚಾ ಬರ್ಬೇಕು. ಹರಶ್ಚ ಹರಿಣಾಕ್ಷಶ್ಚ ಅಂಕಿತಾ ಪದ್ಮ ಅವ್ರೆ, ಇವಾಗ ಒಬ್ರು ಹೇಳ್ಬೇಕು ಮ್ಯಾಮ್, 2 ಲೈನ್ ಅಲ್ಲಿ. ಹೌದಾ?
ಅಂಕಿತಾ ಪದ್ಮ ಅವರೇ ಒಂದು ಸರಿ ಹೇಳಿ, ಒಂದ್ಸರಿ ಹೇಳ್ಕೊಡ್ತೀನಿ. ಓಕೆ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತಾರ ಪ್ರಭುಃ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹರಿಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರಃ ಪ್ರಭುಃ. ಅರ ಇದು ಸಾಲು ಒಂದೇ ಸೆಕೆಂಡ್ ಅಮ್ಮ. ಮೊದಲನೇ ಸೆಕೆಂಡ್ ಸಾಲಲ್ಲಿ ನೋಡಿ ಅರ ಇದೆ. ಅರಶ್ಚ ಆಮೇಲೆ ಹರಿಣಾಕ್ಷಶ್ಚ. ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರಃ ಪ್ರಭುಃ. ಎಸ್, ಚೆನ್ನಾಗ್ ಬರ್ತಮ್ಮ. ಥ್ಯಾಂಕ್ ಯು ಮಾ. ನೆಕ್ಸ್ಟ್ ಇಬ್ರು ಅಲ್ವಾ ಮ್ಯಾಮ್? ಇದು ಒಬ್ಬರನ್ನ ಕರೀರಿ, ಇನ್ನೊಂದು ಅವ್ರೊಬ್ರು ಹೇಳಿ ನೋಡೋಣ. ಓಕೆ. ಅನ್ನಪೂರ್ಣ ಅವರೇ. ನಮಸ್ತೆ ಮೇಡಮ್. ಎರಡನೇ ಒಟ್ಟಿಗೆ ಹೇಳಿ ಒಂದ್ಸರಿ ನೋಡೋಣ. ಹೇಳ್ತೀನಿ ಮೇಡಮ್. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರಃ ಪ್ರಭುಃ. ನಮಸ್ತೆ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮಾ. ನೆಕ್ಸ್ಟ್ ಶ್ಲೋಕ ಇವಾಗ ಅನುರಾಧ ಗುಪ್ತಾ ಅವರೇ. ಅನುರಾಧ ಗುಪ್ತಾ ಅವರೇ. ಅನುರಾಧ ಜಿ ಅವರೇ ಇದ್ದೀರಮ್ಮ? ಅನುರಾಧ ಜಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಅನುರಾಧ ಮಂಜುನಾಥ್ ಅವರೇ. ನಮಸ್ಕಾರ ಮ್ಯಾಮ್. ಮೂರನೇ ಶ್ಲೋಕ ಒಂದೊಂದು ಪದ. ಓಕೆ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಶ್ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ ಥ್ಯಾಂಕ್ ಯು ಮಾ. ಅಪರ್ಣಾ ದೀಕ್ಷಿತ್ ಅವರೇ. ಆರತಿ ಎಸ್ ಅವರೇ. ಅರುಣಾ ಸುರೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಆಫ್ ತಗೊಳ್ಳೋಣ ಈಗ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ ಚೆನ್ನಾಗಿ ಬರ್ತದೆ. ಥ್ಯಾಂಕ್ ಯು ಮಾ. ಅರುಂಧತಿ ಅನಂತ್, ಆಮೇಲೆ ಅರುಂಧತಿ ಆರ್ ಅವರೇ. ನಮಸ್ತೆ ಮೇಡಮ್. ಒಂದೊಂದು ಲೈನ್ ತಗೊಳ್ಳೋಣ ಈಗ. ಇಬ್ರು ಕೂಡ ಒಟ್ಟಿಗೆ ಜೊತೆಲಿ ಹೇಳಿ, ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಉಳಿದವ್ರಿಗೆ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಶಾಶ್ವತೋ ಧ್ರುವಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ
ಶಾಶ್ವತೋ ಧ್ರುವಃ ಮತ್ತೊಂದ್ಸರಿ ಪ್ರವೃತ್ತಿಶ್ಚ ಹೇಳಿ ಮ್ಯಾಮ್. ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ ಸ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ ಸ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ. ಚೆನ್ನಾಗಿ ಇಬ್ರು ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್. 3 ಸೀರೆ 150 ರೂಪಾಯಿ. ಆಶಾ ಬೆಳ್ಳಾರಿ ಅವರೇ, ಆಶಾ ಎಂ ಅವರೇ. ನಮಸ್ತೆ ಮ್ಯೂಟ್ ಮಾಡ್ಕೊಳ್ಳಿ, ಉಳಿದವರೆಲ್ಲ ಆಶಾ ಮ್ಯೂಟ್ ಬೆಳ್ಳಾರಿ ಅವರೇ. ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಉಳಿದವರು ಇವ್ರು ಯಾರನ್ನ ಕರೀತಾರೋ ಅವ್ರ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಶಾ ಎಂ ಅವರೇ, ಎಸ್ ಮೇಡಮ್. ಆಶಾ ಬೆಳ್ಳಾರಿ ಅವರೇ. ಎರಡು ಲೈನ್ ಒಟ್ಟಿಗೆ ಒಂದ್ಸರಿ ಹೇಳ್ತೀನಿ, ನೀವಿಬ್ರು ಕೂಡ 2 ಸರಿ ಹೇಳಿ. ನಿಧಾನವಾಗಿ ಇಬ್ರು ಕೂಡ ಒಟ್ಟಿಗೆ ಹೇಳೋದಕ್ಕೆ ಪ್ರಯತ್ನ ಪಡಿ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ. వెనకాల మాట్లాడుతున్నారు. ಚೆನ್ನಾಗಿ ಬಂತು, ಚೆನ್ನಾಗಿ ಹೇಳಿದ್ರಿ. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಶೋಕ ప్లీజ్ ఎవరు వెనకాల మాట్లాడుతున్నారు? ಅಶೋಕ್, ಆಶಾ ಬೆಳ್ಳಾರಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಅಶೋಕ್ ಮ್ಯೂಟ್ ಮಾಡ್ಕೊಳ್ಳಿ. ಹೆಸರು ಕರೆದವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಇಲ್ಲ ನಿಮ್ಗೂ ತೊಂದ್ರೆ ಕಲಿಯೋರ್ಗೂ ತೊಂದ್ರೆ ಆಗುತ್ತೆ. ಪ್ಲೀಸ್ ಮ್ಯೂಟ್ ಮಾಡಿ ಅಮ್ಮ. ಅಶೋಕ ಕೆ ಗೌಡ ಅವ್ರೆ, ಒಂದ್ಸರಿ ನಾನು ಹೇಳ್ತೀನಿ, ನೀವು ಒಂದ್ಸರಿ ಹೇಳಿ ಆಯ್ತಾ? ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ. ಇನ್ನೊಂದ್ಸರಿ ಹೇಳ್ತೀರಾ? ಹೇಳ್ತೀನಿ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ. ಚೆನ್ನಾಗಿ ಬಂತು. ಥ್ಯಾಂಕ್ ಯು ಅಮ್ಮ. ಅಶ್ವಿನಿ ಗೌಡ ಅವರೇ, ಅಶ್ವಿನಿ ಗೌಡ ಅವರೇ, ಅಶ್ವಿನಿ ರೆಡ್ಡಿ ಅವರೇ. ಹಾ ಮೇಡಮ್ ಇದ್ದೀನಿ. ಮ್ಯಾಮ್ ನೆಕ್ಸ್ಟ್ ಶ್ಲೋಕ ಅಲ್ವಾ ಮ್ಯಾಮ್ ಇವಾಗ? ಇಲ್ಲ, ಅದೇ ಶ್ಲೋಕ ಒಬ್ರ ಕೈಲಿ ಹೇಳ್ಸೋದು. ಅಶ್ವಿನಿ ಗೌಡ, ಅಶ್ವಿನಿ ರೆಡ್ಡಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಮ್ಯೂಟ್ ಮಾಡ್ಕೊ. 3ನೇ ಶ್ಲೋಕ ಒಂದ್ಸರಿ ನೀವ್ ಹೇಳಿಮ್ಮ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ. ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ನೋಡಿ, ನೀವು PDF ಇಟ್ಕೊಂಡಿದ್ದೀರಾ ಇಲ್ಲ ನಾವು ಹಾಕಿರೋ ಸ್ಕ್ರೀನ್ ನೋಡ್ತಾ ಇದ್ದೀರಾ? ಬುಕ್ ಇಟ್ಕೊಂಡಿದ್ದೀವಿ ಮೇಡಮ್. ಬುಕ್ ಇಟ್ಕೊಂಡಿದ್ದೀರಾ? PDF ಇಟ್ಕೊಂಡಿದ್ರೆ ನಾವೊಂದು ಇಲ್ಲಿ ಶೋ ಮಾಡ್ತಾ ಇದೀವಿ ನೋಡಿ, ಪೇಜ್ ನೋಡಿದ್ರಾ? ನೋಡ್ದೆ ಮೇಡಮ್. ನೋಡಿ ಇಲ್ಲಿ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ಆದ್ಮೇಲೆ ನಿಯತ್ತ ಆದ್ಮೇಲೆ ನಿಮ್ ಬುಕ್ ಅಲ್ಲಿ ವಿಸರ್ಗ ಇದೆ, 2 0 ಇದೆ, ತಾಪಕದಲ್ಲಿ 2 0 ಕೊಟ್ಬಿಟ್ಟಿದಾರಲ್ವಾ? ಹೌದು ಮೇಡಮ್. ಅದಕ್ಕೆ ನಾವು ಮುಂದಿನ ಅಕ್ಷರ ಶ ಇದೆ, ಅವಾಗ ಏನಾಗುತ್ತೆ, ವಿಸರ್ಗ ಆಟೋಮೆಟಿಕ್ ಆಗಿ ಅರ್ಧ ಶ ಆಗಿ ಕನ್ವರ್ಟ್ ಆಗುತ್ತಲ್ವಾ? ಅವಾಗ ಏನ್ ನಿಯತಶ್, ಅವಾಗ ನಿಯತಶ್ ಅಂತ ಹೇಳ್ಬೇಕು, ಅರ್ಧ ಶ ಹೇಳ್ಬೇಕು. ಅದೇ ತರನೇ ಹಾಗೆ ಸೆಕೆಂಡ್ ಲೈನ್ ಬನ್ನಿ. ಶ್ಮಶಾನವಾಸಿ ಆದ್ಮೇಲೆ ಭ, ಅಲ್ಲಿ ಬಾ ಇದೆ, ಭ ಭಗವಾನ್, ಭಗ
ಪ್ಲಸ್ ವಾನ್, ಬಾನ ಇಳಿ ಮಾಡ್ಬಾರ್ದು. ಭಗವಾನ್ ಕ ಮತ್ತಿಲ್ಲಿ ಕ ಮಹಾಪ್ರಾಣ ಕ ಇದೆ, ಎರಡನೇ ಕ ಅಂತೀವಲ್ಲ ಆ ಕ ಇದೆ ಇಲ್ಲಿ. ಅದಕ್ಕೆ ನಾವು ಖಚರೋ ಹೇಳ್ಬೇಕು. ಈಗ ಒಂದ್ಸರಿ ಟ್ರೈ ಮಾಡಿ ಅದನ್ನ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಾ ಶಾಶ್ವತೋ ಧ್ರುವಃ ಸ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ಧನಃ. ಅವಾಗಿಂತ ಇವಾಗ ತುಂಬಾ ಚೆನ್ನಾಗ್ ಬಂತು. ಅದೇ ರೀತಿ ಇಲ್ಲಿ ಒಂಚೂರು ನಿಯತಾಶ್ ಮಾಡಿದ್ರೆ ಬೇಡ, ನಿಯತಶ್ ತಶ್ ಅಷ್ಟೇ. ನಿಯತಶ್ ಆ ಲೈನ್ ಮಾತ್ರ ಹೇಳಿ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಾಶ್ ಶಾಶ್ವತ. ಬರೀ ತಶ್, ನಿಯತಶ್ ನಿಯತಶ್ ಶಾಶ್ವತೋ ಧ್ರುವಃ. ಮತ್ತೊಂದ್ಸರಿ ಆ ಲೈನ್ ಬೇಡ ಬೇಡ, ಆ ಸಾಲ್ ಮಾತ್ರ ಹೇಳಿ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಶ್ ಶಾಶ್ವತೋ ಧ್ರುವಃ. ಸ್ವಲ್ಪ ಕಡಿಮೆ ಆಯ್ತು ತಾಯಿಲಿತ, ಚೂರು ನೀವು ಕಡಿಮೆ ಮಾಡ್ಕೋಬೇಕು. ನಿಯತಶ್ ಫಾಸ್ಟ್, ನಿಯತಶ್ ಶಾಶ್ವತೋ. ಓಕೆ, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಅಶ್ವಿನಿ ರೆಡ್ಡಿ ಅವರೇ, ಬಬಿತಾ ಅವರೇ. ಇಲ್ಲಿ ಅಶ್ವಿನಿ ರೆಡ್ಡಿ ಅವ್ರಿಗೆ 3ನೇ ಶ್ಲೋಕ ಕೊಡೋಣ, ಬಬಿತಾ ಅವ್ರಿಗೆ ರಿವಿಷನ್ ಕ್ಲಾಸ್ ಇಂದ ಕೊಡೋಣ 12ಗೆ. ಓಕೆ ಮ್ಯಾಮ್. ಅಶ್ವಿನಿ ಅವರೇ ಈ 3ನೇ ಶ್ಲೋಕ 2 ಲೈನ್ ಒಟ್ಟು ಕೇಳಿ 2 ಸರಿ. ಓಕೆ ಮೇಡಮ್. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ಧನಃ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ಧನಃ. ವೆರಿ ನೈಸ್, ವೆರಿ ನೈಸ್, ಚೆನ್ನಾಗಿ ಬಂತು. ಎಲ್ಲರೂ ಕೂಡ ಎ ಆಲ್ಫಾಬೆಟ್ ಅಲ್ಲಿ ಎಷ್ಟು ಜನ ಇದ್ದೀರಾ ಈಗ ಹೇಳಿದ್ದವರೆಲ್ಲರೂ ಕೂಡ ಎ ಆಲ್ಫಾಬೆಟ್ ಅಲ್ಲಿ. ಇಲ್ಲಿ ಅಶ್ವಿನಿ ರೆಡ್ಡಿ ಅವ್ರಿಗೂ ಎ ಆಲ್ಫಾಬೆಟ್ ಇದೆ. ಬಿ ಇಂದ ಬಬಿತಾ ಅವರಿಗೆ ಶುರುವಾಗುತ್ತೆ. ಈಗ 12 ಗಂಟೆಗೆ ಅವರಿಂದನೇ ನಾವು ರಿವಿಷನ್ ಸ್ಟಾರ್ಟ್ ಮಾಡ್ತೀವಿ, ಅವರೇ ಹೇಳ್ಕೊತಾ ಹೋಗ್ತಾರೆ. ಎ ಇಂದ ಹೇಳಿದಂತ ಎಲ್ಲಾ ವಿದ್ಯಾರ್ಥಿಗಳು ತುಂಬಾನೇ ಚೆನ್ನಾಗಿ ಹೇಳಿದ್ರು, ತುಂಬಾ ಪ್ರಯತ್ನ ಪಟ್ರು, ತುಂಬಾನೇ ಚೆನ್ನಾಗಿ ಹೇಳಿದ್ದೀರಾ. ಆಯ್ತಾ, ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. 12 ಗಂಟೆಗೆ ಈಗ ನಾನು ಈ ಶ್ಲೋಕದ ಅರ್ಥವನ್ನ ನಾನು ಹೇಳ್ತೀನಿ, ಈಗ 3 ಶ್ಲೋಕದ್ದು. ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಮ್ಯೂಟ್ ಅಲ್ಲಿ ಸಮಾಧಾನವಾಗಿ ಕೇಳಿ. ಬಬಿತಾ KS ಅವರಿಂದ ಪ್ರಮೀಳಾ ಪುರುಷೋತ್ತಮ್ ಅವರು ಈಗ 3 ಶ್ಲೋಕ ಏನ್ ಹೇಳ್ಕೊಟ್ಟಿದ್ದಾರೆ, ಅಲ್ಲಿಂದ ಎಷ್ಟು ಜನಕ್ಕೆ 1/4 ಗಂಟೆಗೆ ಸಾಧ್ಯ ಆಗುತ್ತೋ ಅಲ್ಲಿ ಅಷ್ಟು ಜನಕ್ಕೂ ಕೂಡ ರಿವಿಷನ್ ಅನ್ನ ಕೊಡ್ತಾರೆ. ಎಲ್ಲರೂ ಕೂಡ ನಾನು ಮೀನಿಂಗ್ ಹೇಳೋ ಅಷ್ಟರಲ್ಲಿ ನೀವು ಏನ್ ಇರ್ತೀರಾ ಮುಂದಿನ ಬಿ ಆಲ್ಫಾಬೆಟ್ ಅವರು ಎಲ್ಲರೂ ಕೂಡ 1 2 3 ನ ಒಂದು ಸರಿ ಎಲ್ಲರೂ ಕೂಡ ಹಾಗೆ ರಿವಿಷನ್ ಮಾಡ್ಕೋತಾ ಇರಿ. ನಾನು ಸ್ಕ್ರೀನ್ ಅಲ್ಲಿ 1 2 3 ಮಾತ್ರ ಹಾಕಿರ್ತೀನಿ, ಬಾಯ್ ಮಾಡ್ತಾ ಇರಿ. ರಿವಿಷನ್ ಅಲ್ಲಿ ಯಾವ್ದು ಕೂಡ ತಪ್ಪು ಮಾಡದಾಗೆ ನೀವೆಲ್ಲರೂ ಕೂಡ ಪ್ರಮೀಳಾ ಅವರಿಗೆ ಒಪ್ಪಿಸ್ಬೇಕಾಗುತ್ತೆ. ಓಕೆ, ಅಲ್ಲಿವರೆಗೂ ಕೂಡ ನಾವು ಮೊದಲನೇ ಶ್ಲೋಕದ ಅರ್ಥವನ್ನ ನೋಡೋದಾದ್ರೆ ಎಲ್ಲರೂ ಕೂಡ ಸಮಾಧಾನದಿಂದ ಕೇಳಿಸ್ಕೋಬೇಕು ಮೀನಿಂಗ್ ಅನ್ನು. ಈಗ 20 ನಿಮಿಷಗಳ ಕಾಲ ನಿಮಗೆ ಇದು ಮೀನಿಂಗ್ ಸರದಿ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ, ಸ್ಥಿರ ನಾವು ಪದವನ್ನ ಮಾತ್ರ ಓದೋವಾಗ ನಾವು ಸ್ಥಿರ, ಸ್ಥಾಣು, ಪ್ರಭು, ಭೀಮಃ ಅಂತಾನೆ ಓದ್ಬೇಕು. ನಾವಿಲ್ಲಿ ನೋಡಿದ್ವಿ ಬುಕ್ಕಲ್ಲಿ ನಿಮ್ಗೆಲ್ಲ ಕೊಟ್ಬಿಟ್ಟಿದ್ದಾರೆ, ನಾವಿಲ್ಲಿ ಬಿಡಿಸ್ಕೊಟ್ಟಿದ್ವಿ. ಎಲ್ಲಾನು ಕೂಡ ನಾವೇ ಬರ್ದ್ಬಿಟ್ಟಿರೋದ್ರಿಂದ ನಿಮ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ಬುಕ್ಕಲ್ಲಿ ಹಂಗಿಲ್ಲ. ರಾ ಆದ್ಮೇಲೆ 2 0 ಇದೆ, ಸ್ಥಾಣು ಆದ್ಮೇಲೆ 2 0 ಇದೆ. ಅದನ್ನ ನಾವು ಪದ ಓದ್ಬೇಕು. ಅದನ್ನ ನಾವೇನು ಓದ್ಬೇಕು, ಸ್ಥಿರಸ್ ಅಂತ ಓದ್ಬಾರ್ದು. ನಿಮ್ಗೆ ಓದಕ್ ಈಸಿ ಆಗ್ಲಿ ಅಂತ ನಾವು ಸ್ಥಿರ ಸ್ಥಾಣು ಅಂತ ಹೇಳ್ಕೊಡ್ತಾ ಇದೀವಿ. ಹೇಳ್ಕೊಡೋವಾಗೂ ಕೂಡ ನಾವು ಸ್ಥಿರ ಸ್ಥಾಣು ಪದಗಳನ್ನ ಹೇಳ್ಕೊಡುವಾಗ ಸ್ಥಿರ ಸ್ಥಾಣು ಪ್ರಭು ಅಂತಾನೆ ನಾವ್ ಹೇಳ್ಕೊಡ್ಬೇಕು. ಆದ್ರೆ ನಾವ್ ಆ ರೀತಿ ಹೇಳ್ಕೊಟ್ಟಾಗ ನಿಮ್ಗೆ ಓದೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಓದೋ ಪೂರ್ತಿ ಶ್ಲೋಕ ಹೆಂಗ್ ಹೇಳ್ತಿರೋ ಆ ರೀತಿಯಾಗಿ ನಾವ್ ಹೇಳ್ಕೊಡ್ತಾ ಇದೀವಿ. ಆದ್ರೆ ಪದ ಓದುವಾಗ ನಾವು ಸ್ಥಿರ ಸ್ಥಾಣು ಪ್ರಭು ಭೀಮಃ ವರಹ ಇದು ಪ್ರವರಹ ವರಹ ಅಂತನೇ ನಾವ್ ಹೇಳ್ಕೊಡ್ಬೇಕು ಪದ. ಬಟ್ ಅಂದ್ರೆ ನಾವು ಶ್ಲೋಕಗಳನ್ನ ನಾವು ಪೂರ್ತಿಯಾಗಿ ಹೇಳೋದನ್ನ ನಿಮ್ಗೆ ಕಲ್ಸೋದ್ರಿಂದ ನಾವು ಪದಗಳನ್ನು ಬಿಡಿಸ್ದಾಗೆ ನಿಮ್ಗೆ ಒಂದೊಂದೇ ಪದ ನಿಮ್ಗೆ ಅಭ್ಯಾಸ ಆಗ್ಲಿ ಅಂತ ನಾವು ಪೂರ್ತಿ ಶ್ಲೋಕ ಹೆಂಗೆ ನೀವ್ ಹೇಳ್ತೀರೋ ಅದಕ್ಕೆ ಹೇಳ್ಕೊಡ್ತಾ ಇದೀವಿ. ಬಟ್ ಅಂದ್ರೆ ನೋಡಿ, ಇಲ್ಲಿ ಮೀನಿಂಗ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾವ್ ಯಾವ್ಯಾವ ಅಕ್ಷರ ಯಾವ್ಯಾವ ಪದ ಹೆಂಗೆ ಹೇಳ್ಬೇಕು ಅಂತ ನೋಡಿ. ಸ್ಥಿರ ಅಂದ್ರೆ ಏನು? ಸ್ಥಿರ ಅಂತಂದ್ರೆ ಸ್ಥಿರನು ಅಂತಂತೀವಿ. ಅಂತಂದ್ರೆ ಅಚಲನು, ಕೂಟಸ್ಥನು ಮತ್ತೆ ಇನ್ನೇನ್ ಹೇಳ್ಬೋದು, ನಿತ್ಯನು ಅಂತಾನು ಹೇಳ್ಬೋದು ಅಲ್ವಾ. ಸ್ಥಿರ ಅಂತಂದ್ರೆ
ಸ್ಥಿರನು, ಅಚಲನು, ಕೂಟಸ್ಥನು, ನಿತ್ಯನು ಅನ್ನೋ ಅರ್ಥವನ್ನ ಕೊಡುತ್ತೆ ಸ್ಥಿರ. ಅದೇ ರೀತಿ ಸ್ಥಾಣುಹು. ಸ್ಥಾಣುಹು ಅಂತಂದ್ರೆ ಸರ್ವವು ಇವನಲ್ಲಿ ನಿಂತಿರುವುದರಿಂದ ಈಶ್ವರನು ಏನು ಸ್ಥಾಣುಹು ಆಗ್ತಾನೆ. ತಿಷ್ಟಂತಿ ಅಸ್ಮಿನ್ ಇತಿ ಸ್ಥಾಣುಹು ಅಂತ ಅಂದ್ರೆ ಕಂಬಕ್ಕೆ ಸ್ಥಾಣು ಅಂತ ಕರೀತಾರೆ. ಕಂಬ ಏನಿದೆ ಕಂಬಕ್ಕೆ ಸ್ಥಾಣು ಅಂತ ಕರೀತಾರೆ. ಆದ್ರೆ ಯಾಕೆ ಈ ಶಿವನಿಗೆ ಸ್ಥಾಣು ಅಂತ ಯಾಕೆ ಬಂದಿದೆ, ಕಂಬ ಅಂತ ಯಾಕೆ ಬಂದಿದೆ ಅಂದ್ರೆ ಮನೆಯ ಕಂಬವು ಮನೆಗೆ ಆಶ್ರಯವಾಗಿರುತ್ತಲ್ವಾ, ಅದೇ ರೀತಿ ಇಡೀ ಜಗತ್ತಿಗೆ ಆಶ್ರಯನು ಯಾರು? ಶಿವನು ಅಂತ. ಅಂದ್ರೆ ಸಂಸಾರವೆಂಬ ಈ ಮಂಟಪಕ್ಕೆ ಮೂಲ ಸ್ತಂಭವಾದ ಶಂಭುವಿಗೆ ನಾವೇನಂತೀವಿ? ಸ್ಥಾಣುಹು ಅಂತೀವಿ. ನೀವು ಆತರ ಶ್ಲೋಕನೂ ಇದೆ, ಒಂದು ಶ್ಲೋಕ, ಸಂಸಾರ ಮಂಟಪಸ್ಯಾಸ್ಯ ಮೂಲ ಸ್ತಂಭಾಯ ಶಂಭವಿ ಅಂತ. ಅಂದ್ರೆ ಸಂಸಾರಕ್ಕೆ ಮೂಲ ಕಂಬ ಆಗಿರುವಂತವನು, ಈ ಸಂಸಾರ ಎಂಬ ಮಂಟಪಕ್ಕೆ ಮೂಲ ಸ್ತಂಭ ಯಾರು? ಶಂಭು. ಅದಕ್ಕೆ ಅವನನ್ನ ಸ್ಥಾಣು ಅಂತ ಕರೀತಾರೆ. ಕಂಬ, ಸ್ಥಾಣು ಅಂತಂದ್ರೆ ಕಂಬ. ಯಾಕೆ ಶಿವನಿಗೆ ಕಂಬ ಅಂತಾರೆ? ಅವನು ಏನು ಈ ಒಂದು ಸಂಸಾರ ಎಂಬ ಮಂಟಪಕ್ಕೆ ಮೂಲ ಸ್ತಂಭವಾಗಿರುವಂತವನು, ಅದಕ್ಕೆ ಅವನನ್ನ ಸ್ಥಾಣು ಅಂತ ಕರೀತಾರೆ. ಪ್ರಭುಹು ಅಂತಂದ್ರೆ ಈಶ್ವರನು, ಅಂತರ್ಯಾಮಿಯು ಅಂತ ಕರೀತಾರೆ. ಎಲ್ಲರಿಗೂ ಪ್ರಭುವು ಅಂದ್ರೆ ವಿಶ್ವಕರ್ತನು, ಸರ್ವಜ್ಞನು ಅನ್ನೋ ಅರ್ಥವನ್ನ ನಮ್ಗೆಲ್ಲ ಕೊಡುತ್ತೆ ಪ್ರಭು. ಎಲ್ಲರಿಗೂ ಶಿವನು ಏನು ಪ್ರಭು ಆಗಿದ್ದಾನೆ, ಎಲ್ಲರಿಗೂ ತಂದೆ ಆಗಿದ್ದಾನೆ. ಈ ವಿಶ್ವದಲ್ಲಿ ಅನ್ನುವ ಯಾರ್ಯಾರು ಜೀವಿಗಳಿದಾರೋ ಎಲ್ಲರಿಗೂ ಕೂಡ ಏನು ಶಿವ ಇಲ್ಲಿ ಎಲ್ಲರಿಗೂ ಶಿವ ತಂದೆ ಆಗಿದ್ದಾನೆ, ವಿಶ್ವಕರ್ತನೂ ಆಗಿದ್ದಾನೆ. ಅದಕ್ಕೆ ಅವನನ್ನ ಪ್ರಭು ಅಂತ ಕರೀತಾರೆ. ಮತ್ತೆ ಇಲ್ಲಿ ಭೀಮಃ ಅಂತ ಯಾಕೆ ಬಂತು? ಭೀಮ ಅಂತ ಯಾಕೆ ಬಂತು ಶಿವನಿಗೆ ಯಾಕೆ ಭೀಮನು ಅಂತ ಬಂತು ಅಂತಂದ್ರೆ ಸಂಹಾರಕರ್ತು, ಅವನು ಸಂಹಾರಕರ್ತು, ಆದ್ದರಿಂದ ಅವನನ್ನ ಭೀಮ ಅಂತ ಕರೀತಾರೆ. ಅದು ಭಯಂಕರನು ಅಂತ. ಭಯಂಕರನು ಯಾಕೆ ಬಂತು? ಜಗತ್ತು ಯಾರಿಗೆ ಎದುರ್ತಾ ಇದೆ? ಈಶ್ವರನಿಗೆ ಎದುರ್ತಾ ಇದೆ, ಅದಕ್ಕೆ ಅವನನ್ನು ಭೀಮ. ಯಾಕೆ ಎದುರ್ತಾ ಇದೆ? ಎಲ್ಲವನ್ನು ಸಂಹಾರ ಮಾಡುವಂತವನು ಶಿವ, ಅದಕ್ಕೆ ಅವನನ್ನ ಭೀಮಃ ಅಂತ ಕರೀತಾರೆ. ಮತ್ತೆ ಪ್ರವರಹ ಅಂತಂದ್ರೆ ಶ್ರೇಷ್ಠನು. ಪ್ರವರಹ ಅಂದ್ರೆ ಶ್ರೇಷ್ಠನು, ಭೋಗ ಮೋಕ್ಷಗಳನ್ನು ಬಯಸುವುದರಿಂದ ಪ್ರಕರ್ಷಿತನಾಗುವಂತವ್ರಿಗೆ ವರ್ಣಿಯಾಗುವಂತವನು, ಎಲ್ಲವನ್ನು ಕೊಡುವಂತವನು, ಭೋಗ ಮೋಕ್ಷ ಎಲ್ಲವನ್ನು ಕೊಡುವಂತವನು ಪ್ರವರಹ. ಯಾರು ನಮ್ಗೆಲ್ಲ ಕೊಡ್ತಾ ಇರೋಂತ ಭೋಗ ಮೋಕ್ಷ ನಾವೆಲ್ಲ ಬಯಸುವಂತದನ್ನೆಲ್ಲವನ್ನು ಕೊಡ್ತಾ ಇರೋದು ಯಾರು? ಪ್ರವರಹ ಅಂತಂದ್ರೆ ಶ್ರೇಷ್ಠನು, ಎಲ್ಲವನ್ನು ಕೊಡ್ತಾ ಇರ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ MLA ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲ ಆಗಿರ್ಬೋದು, ನಮ್ಮ ಏರಿಯಾಗೆ ಒಂದು ಹೆಡ್ ಆಗಿರ್ತಾರೆ, ಅವರು ಎಲ್ಲವನ್ನು ನಮ್ಗೆ ಕೊಡ್ತಾ ಇರ್ತಾನೆ. ಇಂಥದ್ದು ನಾವು ಕೇಳೋದಕ್ಕೂ ಮುಂಚೆನೆ ಅವನೇ ಕೊಡ್ತಾ ಇರ್ತಾನೆ ಅಂತ ಅನ್ಕೊಳ್ಳಿ. ಅವನನ್ನ ಏನಂತೀವಿ? ಶ್ರೇಷ್ಠ ಅಂತೀವಿ ಅಲ್ವಾ? ಅದೇ ರೀತಿ ನಮ್ಗೆ ಪ್ರವರಹ ಅಂತಂದ್ರೆ ಶ್ರೇಷ್ಠ, ಅವನು ಶ್ರೇಷ್ಠನು, ಶಿವ ನಮ್ಗೆ ಶ್ರೇಷ್ಠನು. ಯಾಕೆ? ಭೋಗ ಮೋಕ್ಷ ಎಲ್ಲವನ್ನು ಕೊಡುವಂತವನು ಶಿವನು, ಅವನಿಗೆ ಪ್ರವರಹ ಅಂತೀವಿ. ವರದಹ ಅಂದ್ರೆ ವರದಹನು ಅದೇ ಆಗುತ್ತೆ, ವರಗಳನ್ನ ಕೊಡುವಂತವನು, ಇಷ್ಟಪ್ರದನು, ನಾವೇನೇನ್ ಇಷ್ಟಪಡ್ತೀವಿ ಅವೆಲ್ಲವನ್ನು ಕೂಡ ಕೊಡುವಂತವನು ವರದಹ. ವರಹ ಎಲ್ಲದರಲ್ಲೂ ಆವರಿಸಿದ್ದಾನೆ, ಆವರಿಸಿರೋದ್ರಿಂದ ಅವನ ಇಚ್ಛೆಯಂತೆ ಎಲ್ಲ ವರಗಳನ್ನು ಕೂಡ ನಮ್ಗೆ ದಯಪಾಲಿಸ್ಬೋದು, ಎಲ್ಲ ವರಗಳನ್ನು ಕೂಡ ಅವನು ಕೊಡಬಹುದು. ಮತ್ತೆ ನೆಕ್ಸ್ಟ್ ಸರ್ವಾತ್ಮ, ಸರ್ವನು, ಅವನು ಎಲ್ಲವೂ ಅವನೇ ಆಗಿದ್ದಾನೆ, ಸರ್ವವೂ ಆಗಿದ್ದಾನೆ, ಆತ್ಮವೂ ಆಗಿದ್ದಾನೆ. ಆದುದರಿಂದ ಅವನು ಸರ್ವಾತ್ಮ ಅಂದ್ರೆ ಸರ್ವಾತ್ಮನೀಯ, ಅಂತರ್ಯಾಮಿ ಅಂತ ನಾವಿಲ್ಲಿ ಕರೆಯುತ್ತದೆ. ಸರ್ವವಿಖ್ಯಾತನು, ಸರ್ವ ದೇಶ ಕಾಲಗಳಲ್ಲಿಯೂ ಸರ್ವ ಪ್ರಾಣಿಗಳಿಗೂ ಪ್ರತ್ಯೇಕವಾಗಿರುವಂತಹ ರೂಪ ತತ್ವದಿಂದ ಪ್ರಸಿದ್ಧ ಆಗಿರುವಂತಹ ಎಲ್ಲರಿಗೂ ಕೂಡ ಕಾರಣಕರ್ತನು, ಸರ್ವವಿಖ್ಯಾತನು. ಸರ್ವಹ ಅಂತಂದ್ರೆ ಸರ್ವನು, ವ್ಯಾಪಕನು ಅನ್ನೋ ಅರ್ಥ ಕೊಡುತ್ತೆ. ನೀನು ಎಲ್ಲ ಕಡೆಯೂ ವ್ಯಾಪಿಸಿ ಕೊಂಡಿರುವುದರಿಂದ ಅವನನ್ನ ಸರ್ವ ಸ್ವರೂಪನು ಯಾರು? ಶಿವನು, ಅದಕ್ಕೆ ಅವನ ಸರ್ವಕರಹ ಅಂತಂದ್ರೆ ಸರ್ವಕರನು, ಎಲ್ಲವನ್ನು ಉಂಟು ಮಾಡುವಂತವನು.
ಅದಕ್ಕೆ ಅವನನ್ನ ಸರ್ವನು. ವಿಶ್ವಕರ್ತು ಅಂತ ನಾವ್ ಹೇಳಿದ್ವಿ, ಅದಕ್ಕೆ ಅವನನ್ನ ಸರ್ವಕರಹ, ಎಲ್ಲವನ್ನು ಕೊಡುವಂತವನು, ನಾವೆಲ್ಲ ಈ ಎಲ್ಲವನ್ನು ಅವನೇ ಉಂಟು ಮಾಡುವಂತವನು, ಅದಕ್ಕೆ ಅವನನ್ನ ಸರ್ವಕರಹ. ಭವಃ ಭವನು, ವಿಶ್ವವು ಮತ್ತೊಂದರ ಅಪೇಕ್ಷೆ ಇಲ್ಲದೆ ಇವನಿಂದ ಉಂಟಾಗಿ ಪ್ರಳಯದಲ್ಲಿ ಇವನಲ್ಲಿಯೇ ಲಯವಾಗೋದಿಕ್ಕೆ ಭವಃ ಅಂತ ಕರಿತೀವಿ. ಜಗತ್ತಿನ ಉತ್ಪತ್ತಿಯು ಅವನೇ ಮಾಡ್ತಾನೆ, ಪ್ರಳಯ ಸ್ಥಾನದಲ್ಲಿ ಪ್ರಳಯವನ್ನು ಉಂಟು ಮಾಡುವಂತವನು ಅವನೇ, ಆ ಸ್ಥಾನದಲ್ಲೂ ಕೂಡ ಅವನೇ ಇರ್ತಾನೆ, ಅದಕ್ಕೆ ಅವನ್ನ ಭವಃ ಅಂತ ಕರೀತಾರೆ. ಎರಡನೇ ಶ್ಲೋಕ ಜಟಿ. ಜಟಿ ಅಂತಂದ್ರೆ ಕೇಶ ಸಂಘಾತಕ್ಕೆ ಜಡೆ ಅಂತ ಕರೀತಾರೆ, ಅದಕ್ಕೆ ಅವನನ್ನ ಜಡೆಯುಳ್ಳವನು. ಜಡೆ, ಶಿವನಿಗೆ ಜಡೆ ಇರುತ್ತಲ್ಲ, ಅದಕ್ಕೆ ಜಡೆಯುಳ್ಳವನು, ಅದಕ್ಕೆ ಅವನನ್ನ ಜಟಿ ಅಂತಾರೆ. ಚರ್ಮಿ ಅಂತಂದ್ರೆ ಆನೆ, ಇಲ್ಲ ಅಂತಂದ್ರೆ ಹುಲಿಯ ಚರ್ಮವನ್ನ ಧರಿಸಿರುವಂತವನು ಚರ್ಮಿ ಅಂದ್ರೆ. ಶಿಖಂಡಿ ಅಂತಂದ್ರೆ ನವಿಲಿನ ಜುಟ್ಟಿಗೆ ಶಿಖಂಡಿ ಅಂತ ಕರೀತಾರೆ, ಅಂತಹ ಜುಟ್ಟನ್ನ ಹೊಂದಿರುವಂತವನು, ಅಂತಹ ಜಡೆ, ಶಿವನ ಜಡೆ ಇದೆಯಲ್ಲ ನವಿಲಿನ ಹಾಗೆ ಇದೆ ಅಂತ ಎಲ್ಲಿ ವರ್ಣಿಸ್ತಾ ಇದ್ರೆ, ಶಿವನಿನ ಶಿಖಂಡಿ. ಶಿಖಂಡಿ ಅಂತಂದ್ರೆ ನವಿಲಿನ ಇದಿದೆಯಲ್ಲ ಗರಿ, ಆ ಗರಿಗೆ ಹೋಲಿಸ್ತಾ ಇದ್ದಾರೆ. ಸರ್ವಾಂಗ ಅಂದ್ರೆ ಸರ್ವಾಂಗನು. ಸರ್ವ ಅಂತಂದ್ರೆ ಜಗತ್ತು, ಜಗತ್ತಿನಲ್ಲೆಲ್ಲ ಕಡೆ ಇರುವಂತವನು, ವಿರಾಟ್ ಸ್ವರೂಪ ಅವನು, ಅದಕ್ಕೆ ಅವನನ್ನ ಸರ್ವಾಂಗ. ಸರ್ವಭಾವನಃ, ಸರ್ವಭಾವನು, ಸರ್ವವನ್ನು ಅಂತಂದ್ರೆ ವಿಶ್ವವನ್ನು ಉಂಟು ಮಾಡುವುದರಿಂದ ಸರ್ವಭಾವನು. ವಿಶ್ವಕರ್ತು ಅಂತಾನೆ ಅರ್ಥ ಬರುತ್ತೆ. ಸರ್ವಭಾವನಃ, ಸರ್ವ ಎಲ್ಲದರಲ್ಲೂ ಈ ವಿಶ್ವದಲ್ಲಿ ಎಲ್ಲ ಕಡೆಯಲ್ಲಿ ಇರುವಂತವನು. ಅರಹ ಅಂದ್ರೆ ಅರನು, ಪ್ರಳಯ ಕಾಲದಲ್ಲಿ ಸರ್ವವನ್ನು ಹರಣ ಮಾಡುವುದರಿಂದ ಅಂತಂದ್ರೆ ಉಪಸಂಹರಿಸೋದ್ರಿಂದ ಅವನು ಹರ ಅಂತ ಅನ್ಸ್ಕೊಂಡ, ಅಂದ್ರೆ ಉಪಸಂಹಾರ ಕರ್ತು ಅಂತ ಅನ್ಸ್ಕೊಂಡ. ಹರಿಣಾಕ್ಷ, ಹರಿಣಾಕ್ಷ ಅಂತಂದ್ರೆ ಜಿಂಕೆಯ ಕಣ್ಣುಗಳುಳ್ಳವನು. ಹರಿಣಾಕ್ಷ ಅಂತಂದ್ರೆ ಜಿಂಕೆ ಅಂತ ಕಣ್ಣುಗಳನ್ನ ಉಳ್ಳವನು. ಸರ್ವಭೂತಾತ್ಮಃ ಅಂತಂದ್ರೆ ಸರ್ವಭೂತಾತ್ಮನು, ಸರ್ವ ಪ್ರಾಣಿಗಳ ಉಪಸಂಹರ್ತೃ ಅಂತ ಕರೀತಾರೆ. ಸರ್ವ ಪ್ರಾಣಿಗಳಿಗೂ ಕೂಡ ಸರ್ವಭೂತಕಾರಕ ಆಗಿರುವಂತವನು, ಎಲ್ಲರನ್ನು ಸಲುತ್ತಾ ಇರುವಂತವನು. ಮನುಷ್ಯನೇ ಅಂತಲ್ಲ, ಸರ್ವ ಪ್ರಾಣಿಗಳಲ್ಲೂ ಕೂಡ ಇದ್ದು ಎಲ್ಲವನ್ನು ಕೂಡ ಮಾಡಿಸ್ತಾ ಇರುವಂತವನು. ಪ್ರಭು, ಪ್ರಭು ಅಂದ್ರೆ ಇಡೀ ಜಗತ್ತು ಇವನಿಗೆ ಅತ್ಯಂತವಾಗಿ ಭೋಗ್ಯವಾಗಿರುವುದರಿಂದ ಅವನು ಪ್ರಭು ಅಂತ ಅನ್ಸ್ಕೊಂತಾನೆ, ಅಂದ್ರೆ ಸರ್ವಭುಕ್ತು ಅಂತ ಅನ್ಸ್ಕೊಂತಾನೆ. ಅದಕ್ಕೆ ನನ್ನ ಪ್ರಭು. ಎಲ್ಲ ಪ್ರಭು ಅಂತ ನಾವಿಲ್ಲಿ ಒಂದೆರಡು ಕಡೆ ನೋಡಿದ್ವಿ. ಎಲ್ಲಾರು ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಂದು ಶ್ಲೋಕ ಇದೆ ಅಷ್ಟೇ, ಅದನ್ನ ಹೇಳಿದ್ಮೇಲೆ ನಿಮ್ಗೆ 12 ಗಂಟೆಗೆ ರಿವಿಷನ್ ಶುರುವಾಗುತ್ತೆ. ಸರ್ವಭೂತ ಹರಹ, ಈಗ ಹೇಳಿದ್ನಲ್ವಾ, ಸರ್ವ ಪ್ರಾಣಿಗಳನ್ನು ಕೂಡ ಸೃಷ್ಟಿ ಮಾಡಿರುವಂತವನು, ಎಲ್ಲ ಪ್ರಾಣಿಗಳನ್ನು ಕೂಡ ಸರ್ವವಾಗಿ ಈ ಜಗತ್ತಿನಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆಯಲ್ಲೂ ಇದ್ದು ಎಲ್ಲರನ್ನು ಕೂಡ ಸಲ್ಲಿಸ್ತಾ ಇರುವಂತವನು. ಪ್ರಭು ಅಂತಂದ್ರೆ ಇಡೀ ಜಗತ್ತೇ ಅವನು, ಈ ಜಗತ್ತಿಗೆ ಭೋಗ್ಯವಾಗಿ ಕೊಡ್ತಾ ಇರುವಂತವನು ಅವನೇ. ಅವನನ್ನ ಅದಕ್ಕೆ ಎಲ್ಲರೂ ಕೂಡ ನಾವೇನ್ ಅಂತೀವಿ, ಪ್ರಭು. ಎಲ್ಲವನ್ನು ಕೊಡುವಂತವನ್ನ ನಾವೇನ್ ಮಾಡ್ತೀವಿ, ಪ್ರಭು ಅಂತ ಕರಿತೀವಿ. ಪ್ರವೃತ್ತಿ ಅಂದ್ರೆ ಪ್ರಕರ್ಷದಿಂದ ಕಾರ್ಯ ಮಾಡುವವನ ರೂಪದಿಂದ ಇರುವ ಕಾರಣ ಅವನನ್ನ ಪ್ರವೃತ್ತಿ ಅಂತ ಕರಿತೀವಿ. ನಿವೃತ್ತಿ ಅಂದ್ರೆ ನಿಕರ್ಷದಿಂದ ನಿರುದ್ಯಮ ರೂಪದಲ್ಲಿರುವಂತವನು, ಅಂದ್ರೆ ಅವನಿದ್ದಾನೆ ಆದ್ರೂ ಇಲ್ಲದಂತೆ ನಮಗೆ ಭಾಸ ಆಗೋದಕ್ಕೆ ಇಲ್ಲಿ ನಿವೃತ್ತಿ. ಪ್ರವೃತ್ತಿ ನಮ್ಗೆಲ್ಲಾ ಆಕರ್ಷಣೆಯನ್ನು ಉಂಟು ಮಾಡ್ತಾ ಇದ್ದಾನೆ. ನಿವೃತ್ತಿ ಅಂತಂದ್ರೆ ಎಲ್ಲಿದ್ದಾನೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ತಿಳಿದಿಲ್ಲ. ನಿಯತಃ ಅಂತಂದ್ರೆ ವಿಷಯವನ್ನ ಗ್ರಹಣ, ಯಾರು ವಿಷಯವನ್ನ ಗ್ರಹಣ ಮಾಡ್ತಾರೆ ಅಂತವರನ್ನ ನಿಯತಃ ಅಂತ ಅಂತಾರೆ. ಈಗ ನಮ್ಗೇನೋ ತೊಂದರೆ ಆಗಿದೆ ಅಂತಂದಾಗ ಎಷ್ಟು ಬೇಗ ಶಿವ ಓಡಿ ಬರ್ತಾನಲ್ಲ, ಎಲ್ಲರಲ್ಲೂ ಏನೇನ್ ಆಗ್ತಾ ಇದೆ ಅಂತ ತಿಳಿಯುವಂತವನ್ಗೆ ಇಂತಹ ವಿಷಯವನ್ನು ಕೂಡ ಅವನು ಗ್ರಹಣವನ್ನ ಮಾಡೋಂತವನು. ಇಂಥ ವಿಷಯ ಅವನಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಯಾವ್ದು ಇಲ್ಲ, ಎಲ್ಲವೂ ಕೂಡ ತಿಳಿದಿರುವಂತವನು ಶಿವ. ಶಾಶ್ವತಃ ಅಂತಂದ್ರೆ ಯಾವಾಗಲೂ ಇರುವಂತವನು, ಅವನಿಗೆ ಸಾವು ಅನ್ನುವಂತಹ ಭಯ ಇಲ್ಲ. ಯಾಕೆ ಅವನಿಗೆ ಹುಟ್ಟು ಸಾವು ಯಾವುದು ಕೂಡ ಇಲ್ಲ, ಅವನು ಅಜರಾಮರ ಆಗಿರುವಂತವನು, ಅವನಿಗೆ ಶಾಶ್ವತ. ಧ್ರುವಃ ಅಂತಂದ್ರೆ ಅಚಲನು ಅನ್ನೋ ಅರ್ಥ ಕೊಡುತ್ತೆ. ಸ್ಮಶಾನವಾಸಿ, ನಮ್ಗೆ ಗೊತ್ತಿದೆ ವಾರಣಾಸಿಗೆ ಸ್ಮಶಾನ ಅಂತ ಹೆಸರಿದೆ ಅಲ್ವಾ, ವಾರಣಾಸಿಗೆ ಸ್ಮಶಾನ ಅಂತ ಹೆಸರಿದೆ. ಶ್ಮನ್ ಅಂತಂದ್ರೆ ಶವ, ಇಲ್ಲಂತಂದ್ರೆ ಮೃತ ಜೀವ. ಇಲ್ಲಿ ಮೃತರಾದ ಜೀವರು ಪುನರುತ್ಥಾನಕ್ಕೆ ಅಂದ್ರೆ ಶಯನ ಮಾಡೋದರಿಂದ ಅಲ್ಲಿ ನಾವೇನ್ ಮಾಡ್ತೀವಿ, ಪುನರುತ್ಥಾನ ಅಂತಂದ್ರೆ ಅಲ್ಲಿ ಎಲ್ಲವನ್ನು ಕೂಡ ನಾವೇನ್ ಮಾಡ್ತೀವಿ, ಅಲ್ಲಿ ಒಬ್ಬ ಅಲ್ಲಿ ಸ್ಮಶಾನದಲ್ಲಿ ದಹನ ಕೊಂಡು ಉರಿತಾ ಇದ್ದಾನೆ ಅಂತಂದ್ಮೇಲೆ ಅವನು ನೆಕ್ಸ್ಟ್ ಮರು ಜನ್ಮ, ಮತ್ತೆ ಒಂದು ಜನ್ಮ ಬರುತ್ತೆ.
ಬರುತ್ತಲ್ವಾ, ಅದಕ್ಕೆ ಇಲ್ಲಿ ಪುನರ್ಜನ್ಮ ಅಂತ ಕರೀತಾರೆ. ಯಾವಾಗ ವಾರಣಾಸಿಯಲ್ಲಿ ಆ ಒಂದು ವ್ಯಕ್ತಿಯ ದೇಹ ಚಿದೆಯಲ್ಲಿ ಉರಿತಾ ಇರುತ್ತೋ ನೆಕ್ಸ್ಟ್ ಅವನಿಗೆ ಮತ್ತೆ ಮುಂದಿನ ಜನ್ಮ ಅವನಿಗೆ ಬಂದಿದೆ ಅಂತಾನೆ ನಾವಿಲ್ಲಿ ತಿಳ್ಕೊಬೇಕು. ಅದಕ್ಕೆ ಅವನನ್ನ ಸ್ಮಶಾನವಾಸಿ ಅಂತ ಭಗವಂತನಿಗೆ ಬಂದಿದೆ. ಭಗವಾನ್ ಅಂತಂದ್ರೆ ಭಗವಂತ. ವಿಷ್ಣು ಪುರಾಣ ಸ್ಮೃತಿಯು ಸಮಗ್ರವಾದ ಐಶ್ವರ್ಯ, ಧರ್ಮ, ಯಶಸ್ಸು, ಸಂಪತ್ತು, ಜ್ಞಾನ ಮತ್ತು ವೈರಾಗ್ಯ ಎಂಬ 6 ಗುಣಗಳನ್ನು ಅಂದ್ರೆ ಭಗ ಅಂತ ಕರೀತಾರೆ. ಏನೇನ ಇದೆ ಗುಣ, ಐಶ್ವರ್ಯ, ಧರ್ಮ, ಯಶಸ್ಸು, ಸಂಪತ್ತು, ಜ್ಞಾನ, ವೈರಾಗ್ಯ ಏನೇನಿದೆ 6 ಗುಣ, ಅವಕ್ಕೆ ನಾವು ಭಗ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಭಗಗಳನ್ನು ಕೊಡುವಂತವನು ಯಾರು? ಭಗವಾನ್. ಅದಕ್ಕೆ ಅವನನ್ನ ಭಗವಾನ್ ಅಂತ ಕರಿತೀವಿ. ಕಚರಹ ಅಂತಂದ್ರೆ ಕಂ ಅಂತಂದ್ರೆ ಆಕಾಶ. ಕಚರ ಅಂದ್ರೆ ಏನಿದು? ಕಚರ ಅಂತ ಬಂದಿದೆ ಭಗವಂತನ ಒಂದು ನಾಮದಲ್ಲಿ ಅಂತ ನಾವೆಲ್ಲ ಆಶ್ಚರ್ಯ ನೋಡ್ಬೋದು. ಇಲ್ಲಿ ಕಂ ಅಂತಂದ್ರೆ ಆಕಾಶ, ಹೃದಯಾಕಾಶದಲ್ಲಿ ಚಲಿಸೋದ್ರಿಂದ ಅವನನ್ನ ಕಚರು ಅಂತೀವಿ. ನಿಮ್ಮನ್ನೆಲ್ಲ ಭಗವಂತ ಎಲ್ಲಿ ನೆಲೆಸಿದ್ದಾನೆ? ಹೃದಯದಲ್ಲಿ ನೆಲೆಸಿದ್ದಾನೆ. ಅದರಿಂದ ಅವನನ್ನ ಕಚರಹ ಅಂತ ಕರಿತೀವಿ. ಅದೇ ಶ್ಲೋಕದಲ್ಲಿ ನಾವು ಕಚರು ಅಂತೀವಿ. ಪದಗಳನ್ನ ಬೆಳೆಸಿದಾಗ ಕಚರಹ ಅಂತೀವಿ. ಅದೇ ರೀತಿ ನೆಕ್ಸ್ಟ್ ಗೋಚರಹ. ಗೋಚರನು, ಗೋ ಅಂತಂದ್ರೆ ಇಂದ್ರಿಯ. ಈ ವಿಷಯ ರೂಪದಿಂದ ಚಲಿಸುವ ಕಾರಣ ಅವನನ್ನ ಗೋಚರಹ ಅಂತೀವಿ. ಇಂದ್ರಿಯಗಳಲ್ಲೂ ಕೂಡ ಅವನು ಚಲಿಸುವಂತವನು. ಅದಕ್ಕೆ ಅವನನ್ನ ಏನಂತೀವಿ? ಗೋಚರಹ. ಮುಂದಿನ ಅರ್ಧನಃ. ಇಲ್ಲಿ ಗೋಚರೋರ್ಧನಃ ಇರೋದ್ರಿಂದ ಅರ್ಧನಃ ಅಂತಂದ್ರೆ ಕಾಲಾಂತಕನ ರೂಪದಿಂದ ಪಾಪಿ ಜನರನ್ನು ಪೀಡಿಸುವುದರಿಂದ ಅರ್ಧನ ಅಂತ ಅನ್ಸ್ಕೊಂಡ್ರು. ಅಂದ್ರೆ ಒಳ್ಳೆಯ ಜನಕ್ಕೆ ಏನ್ ಮಾಡ್ತಾನೆ? ಅವನು ಪುಣ್ಯ ಪ್ರಾಪ್ತಿಯಾಗಿ ಪುಣ್ಯಗಳನ್ನ ಕೊಡ್ತಾನೆ, ಪಾಪಿಗಳಿಗೆ ಏನ್ ಮಾಡ್ತಾನೆ? ಶಿಕ್ಷೆಗಳನ್ನ ಕೊಡ್ತಾನೆ. ಅರ್ಧನಃ. ಅದಕ್ಕೆ ಅವನನ್ನ ಅರ್ಧನಃ, ಗೋಚರೋರ್ಧನಃ ಅಂತ ಕರೀತಾರೆ. ಈ 3 ಶ್ಲೋಕಗಳ ಅರ್ಥ ಇಲ್ಲಿಗೆ ಮುಗಿಯುತ್ತೆ. ಮುಂದೆ ನಾಳಿನ ಸಂಚಿಕೆಯಲ್ಲಿ, ನಾಳಿನ ತರಗತಿಯಲ್ಲಿ 4, 5, 6 ಎಷ್ಟು ಶ್ಲೋಕಗಳಾಗುತ್ತೋ ಅಷ್ಟು ಶ್ಲೋಕಗಳಿಗೆ ಅರ್ಥಗಳನ್ನ ತಿಳ್ಕೊತಾ ನಾವು ಕಲಿಯೋಣ. ಈಗ 12 ಗಂಟೆಗೆ ನಿಮ್ಗೆ ರಿವಿಷನ್ ಕ್ಲಾಸ್ ಶುರುವಾಗುತ್ತೆ. ಆಗ ಎಷ್ಟು ಸಾಧ್ಯನೋ ಅಷ್ಟು ನೀವು ಈಗ 3 ಶ್ಲೋಕಗಳು ನಾನು ಮೀನಿಂಗ್ ಹೇಳುವಾಗ ಎಲ್ಲರೂ ಕೂಡ ಅಭ್ಯಾಸ ಮಾಡಿದ್ರ ಅಂತ ಅನ್ಕೊಂಡಿದೀನಿ. ಇವತ್ತಿನ ತರಗತಿಯಲ್ಲಿ ನೀವೆಲ್ಲರೂ ಕೂಡ ಬಿ ಆಲ್ಫಾಬೆಟ್ ಇಂದ ಎಲ್ಲರೂ ಕೂಡ ನೀವು ಹೇಳ್ಬೇಕಾಗುತ್ತೆ. 1 to 3 ಶ್ಲೋಕಗಳನ್ನ ಎಲ್ಲರೂ ಕೂಡ 3 ಶ್ಲೋಕ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಬಾಯ್ಪಾಠನೆ ಆಗಿದೆ. ನೋಡ್ದಾಗೆ ಹೇಳ್ಬೋದು ಅಂತ ನಾನು ಅನ್ಕೊಂಡಿದೀನಿ. ನೋಡ್ದಾಗೆ ಹೇಳೋದು ಬೇಡ, ಬಟ್ ಅಂದ್ರೆ ನೀವು ನೋಡ್ಕೊಂಡೆ ಅಚ್ಚುಕಟ್ಟಾಗಿ ಮಹಾಪ್ರಾಣಗಳು, ವಿಸರ್ಗಗಳು, ಎಲ್ಲೆಲ್ಲಿ ಏನೇನ್ ಬದಲಾವಣೆ ಆಗುತ್ತೆ ಅವನ್ನೆಲ್ಲನೂ ಕೂಡ ನೋಡ್ಕೊಂಡು ನೀವು ಚೆನ್ನಾಗಿ ಹೇಳಿ. ಪ್ರಮೀಳ್ ಅವರೇ, ನೀವು ಪ್ರಾರಂಭ ಮಾಡಿ ಅಮ್ಮ. ಅದಾದ್ಮೇಲೆ 12 ಕಾಲ ಆದ್ಮೇಲೆ ನಾವು ನಿಮಗೆ ಮೀನಿಂಗ್ ಅನ್ನ ಹೇಳುವಂಥದ್ದು. ಕೊನೆಯಲ್ಲಿ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕೊನೆಯ 12 ಗಂಟೆ 30 ನಿಮಿಷದಿಂದ 12 ಗಂಟೆ 35 ನಿಮಿಷದವರೆಗೂ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ನಿಮಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡುವಂಥದ್ದು. ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಶಾಂತವಾಗಿರ್ಬೇಕು ಅಂತ ಹೇಳ್ತಾ, ಇವಾಗ ರಿವಿಷನ್ ಕ್ಲಾಸ್ ಅನ್ನ ಈಗ ಏನ್ ಹೇಳ್ಕೊಟ್ಟಿದೀವಿ ಅದನ್ನ ನೀವೆಲ್ಲರೂ ಕೂಡ ಹೇಳ್ಬೇಕಾಗುತ್ತೆ. ಪ್ರಮೀಳಾ ಅವರೇ ತಗೊಳ್ಳಿ. ದೀಪಾ ಮೇಡಮ್, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಮಾತಾಡ್ಬೋದಾ? ಬಬಿತಾ ಅವರೇ, ಈಗ ರಾಘವೇಂದ್ರ ಸ್ತೋತ್ರ 1 ಗಂಟೆಗೆ ಇದೆ ಅಮ್ಮ. 1 ಗಂಟೆಗೆ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ನಾವು ಶಿವಸಹಸ್ರನಾಮಕ್ಕೆ ಅಟೆಂಡ್ ಮಾಡ್ಬೇಕು, ಮೀನಿಂಗ್ ತಿಳ್ಕೊಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಮ್ಮ ರಾಘವೇಂದ್ರ ಸ್ತೋತ್ರವನ್ನ 1 ಗಂಟೆಯಿಂದ 2 ಗಂಟೆಗೆ ಅದನ್ನ ಟೈಮ್ ಅನ್ನ ಬದಲಾವಣೆ ಮಾಡಿದೀವಿ. ಯಾರು ಏನೋ ಕೇಳ್ಬೇಕಿದ್ರಲ್ಲಿ ಹೇಳಿಮ್ಮ. ಅದೇ ಭಾಗವತಿಗೆ ನೀವು ಲಿಂಕ್ ಕಳಿಸಿದ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ, ಅದ್ರಲ್ಲಿ ಲಿಂಕೇ ಇಲ್ವಲ್ಲ ಮೇಡಮ್, ಹ್ಯಾಗ್ ಮಾಡೋದು? ಭಾಗವತದಲ್ಲಿ ಇವ್ರು ಜಾಯಿನ್ ಆಗಿದ್ದೀರಾ? ಜಾಯಿನ್ ಆಗ್ಬೇಕು ನಿನ್ನೆ ಟ್ರೈ ಮಾಡಿದೆ, ಅದು ಹೋಗ್ಲಿಲ್ಲ. ಲಿಂಕ್ ಕಳಿಸಿ. ಅದು ಎಲ್ರಿಗ್ ನಾವ್ ಒಂದೆರಡು ಸೆಕೆಂಡ್. ಭಾಗವತಕ್ಕೆ ನೀವು ಪೇಮೆಂಟ್ ಮಾಡಿ, ಪೇಮೆಂಟ್ ಮಾಡಿದ್ಮೇಲೆ ಆಗ ಜಾಯಿನ್. ಸರಿನಾ? ಓಕೆ ಮೇಡಮ್, ಓಕೆ ಮೇಡಮ್. ಹಾಗಾದ್ರೆ ವಾಟ್ಸಪ್ ಅಲ್ಲಿ ಇವತ್ತು ಇದ್ ಮಾಡ್ಬಿಟ್ರೆ ಆಯ್ತು. ಹೌದು, ಅಷ್ಟೇ ಮಾಡಿದ್ರೆ ಸಿಗ್ತು. ನಮ್ ಹೆಸರು ಹಾಕ್ಬೇಕಲ್ವಾ? ಹಾಕಿ, ನನ್ನ ನಂಬರ್ ಗೊತ್ತಿದ್ದಿಲ್ಲ, ಅದಕ್ಕೆ ಮೆಸೇಜ್ ಹಾಕಿ. ಈಗ ಮೇಡಮ್, ಥ್ಯಾಂಕ್ ಯು ಮೇಡಮ್. ದೀಪಾ ಮೇಡಮ್, ಒಂದೇ ನಿಮಿಷ ಮೇಡಮ್. ಇವಾಗ ಕೇಳಿದ್ರಲ್ಲ ಸಾವಿತ್ರಿ ಅವರು, ಅವರ ಜೊತೆಲಿ ನಂದು ಹಣನ ಕಳಿಸಬಹುದಾ? 2,000 ಒಟ್ಟಿಗೆ ಕಳಿಸಬಹುದಾ ಮೇಡಮ್? ಹಂಗೆ ಮಾಡಿ, ಹಂಗೆ ಮಾಡಿ ಕಳಿಸ್ತೀವಿ. ನನಗೂ ಆಮೇಲೆ ಲಿಂಕ್ ಕಳ್ಸೋರಂತೆ ಮೇಡಮ್. ಸರಿ, ಆಯ್ತು ಮೇಡಮ್. ಈ ತರ ಏನಾದ್ರೂ ನೀವು ನೋಡಿ, ಈ ತರ ನೀವು ಬೇರೆ ತರಗತಿಗಳ ಬಗ್ಗೆ ಮಾತಾಡೋದಾದ್ರೆ
ಕೊನೆಯಲ್ಲಿ ಕೇಳಿ. ಇಲ್ಲ ಅಂತಂದ್ರೆ ನನ್ನ ನಂಬರ್ ಎಲ್ಲರ ಹತ್ರನೂ ಇದೆ, ಯಾರ ಹತ್ರ ಇಲ್ಲ ಅಂತ ಇಲ್ಲ, ಮೆಸೇಜ್ ಹಾಕಿ. ನಾನು ಖಂಡಿತವಾಗ್ಲೂ 5 ನಿಮಿಷದಿಂದ 10 ನಿಮಿಷದ ಒಳಗೆ ನಿಮ್ಗೆಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅದರಿಂದ ಆ ತರಗತಿಯನ್ನ ಸ್ವಲ್ಪ ನಾವು ಬೇಗ ಬೇಗ ಮುಗಿಸಿದ್ರೆ ನಾವು ಎಲ್ಲರೂ ಕೂಡ ಸೇರಿ ನಾವು 1 ಸರಿ ಅಲ್ಲ 2 ಸರಿ ಪಾರಾಯಣ ಮಾಡೋದಕ್ಕೆ ಕೊನೆಯಲ್ಲಿ ನಮ್ಗೆಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ. ಅದರಿಂದ ಎಲ್ಲರೂ ಕೂಡ ನೀವು ನಮಗೆ ಸಹಕಾರ ಮಾಡ್ಬೇಕು ಅಂತ ಕೇಳ್ಕೊತಾ ಈ ಒಂದು ರಿವಿಷನ್ ಕ್ಲಾಸ್ ಅನ್ನ ಪ್ರಾರಂಭ ಬಬಿತಾ ಮಾಡ್ತೀವಿ. ಅವರೇ, ಶುರು ಮಾಡಿ ಮಾ. ಅಮ್ಮ ಮೊದಲನೇ ಶ್ಲೋಕ ಹೇಳಿ ಅಮ್ಮ. ಓಂ ಸ್ಥಿರಸ್ಥಾಣು ಪ್ರಭುರ್ ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತ ಸರ್ವ ಸರ್ವಕರೋ ಭವಃ. ಥ್ಯಾಂಕ್ ಯು ಚೆನ್ನಾಗಿ ಹೇಳಿದ್ರಿ, ಭವ್ಯ thank you, ಅಶೋಕ್ ಅಮ್ಮ. ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ. ಎರಡನೇ ಶ್ಲೋಕ ಹೇಳಿ ಅಮ್ಮ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿನಾಕ್ಷಶ್ಚ ಸರ್ವಭೂತ ಹರಃ ಪ್ರಭುಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಅಮ್ಮ. ಭಾಗೀರಥಿ ಅವರೇ, ಭಾಗೀರಥಿ ಅವರೇ. ಓಕೆ, ಭಾಗ್ಯ ಬಿ ಎಂ ಅವರೇ. ಭಾಗೀರಥಿ ಇದ್ದೀನಿ ಒಂದ್ ನಿಮಿಷ ಭಾಗೀರಥಿ. ಸರಿಮಾ, ಭಾಗ್ಯ ಬಿ ಎಂ ಅವರೇ ನೆಕ್ಸ್ಟ್ ಚಾನ್ಸ್ ತಗೊಳ್ಳಿಮಾ. ಭಾಗೀರಥಿ ಅವರೇ ಹೇಳಿ. ಹಾ, ಭಾಗೀರಥಿ ಅವರೇ ಮೂರನೇ ಯಾವ್ದು ಶ್ಲೋಕ ಹೇಳಿ ಹೇಳ್ಬೇಕು? ಅಮ್ಮ. ಮೂರನೇದು ಹೇಳಿ ಅಮ್ಮ. ಅಯ್ಯೋ ಇದು ಆಯ್ತು, ಅದು ಹೋಯ್ತು ಅದು. ಪ್ರವೃತ್ತಿಶ್ಚ ಅದು ತಗೊಳ್ಳಿ ಅಮ್ಮ ಆ ಶ್ಲೋಕ. ಹಾ, ಹೇಳ್ತೀನಿ. ಭಾಗೀರಥಿ ಅವರೇ ಲೇಟ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ತಗೊಳ್ಳಿ ಅಮ್ಮ. ಹಾ, ಇದನ್ನ ತಗೊಳ್ತೀನಿ, ಬರ್ದಿದ್ದಿದೆ. ನೆಕ್ಸ್ಟ್ ಚಾನ್ಸ್ ತಗೊಳ್ಳಿಮಾ, ನೆಕ್ಸ್ಟ್ ಚಾನ್ಸ್ ಕೊಡ್ತೀನಿ. ಪ್ರವೃತ್ತಿಶ್ಚ ಹೇಳಿ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ಧನಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ. ಭಾಗ್ಯ ಬಿ ಎಂ ಅವರೇ. ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಮೊದಲನೇದು ಹೇಳ್ಬೇಕಾ ಮೇಡಮ್? ಹೌದಮ್ಮ, ಮೊದಲನೇದು ಹೇಳಿ ಅಮ್ಮ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತ ಸರ್ವ ಸರ್ವಕರೋ ಭವಃ. ಚೆನ್ನಾಗಿ ಹೇಳಿದ್ರಿ ಅಮ್ಮ. ಸ್ವಲ್ಪ ಮಹಾಪ್ರಾಣಗಳ ಕಡೆ ಇನ್ ಸ್ವಲ್ಪ ಹೊತ್ತು ಹೇಳಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ. ಭಾಗ್ಯಲಕ್ಷ್ಮಿ ಅವರೇ, ಭಾಗ್ಯಲಕ್ಷ್ಮಿ ಅವರೇ. ಮೇಡಮ್ ಎಲ್ಲ ನಮಸ್ತೆ ಮೇಡಮ್. ಎರಡನೇ ಶ್ಲೋಕ ಹೇಳಿಮ್ಮ. ನಮಸ್ತೆ. ಜಟೀಧರ್ಮಿಷ್ಠಿಕಂಡೀ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಶ್ಚಕ್ಷ ಸರ್ವಭೂತಾರ ಪ್ರಭುಃ. ಚೆನ್ನಾಗಿ ಹೇಳಿದ್ರಿಮ್ಮ. ನೀವು ಅಷ್ಟೇ ಸ್ವಲ್ಪ ಮಹಾಪ್ರಾಣ ಸೇರಿಸಿ ಹೇಳಿ ಅಮ್ಮ. ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು ಅಮ್ಮ. ಭಾಗ್ಯಲಕ್ಷ್ಮಿ ಎಲ್ ಅವರೇ. ಹೇಳ್ತೀನಕ್ಕ. ಮೂರನೇದಲ್ವಮ್ಮ? ಹೌದಮ್ಮ, ಹೌದು. ನಿವೃತ್ತಿಶ್ಚ ನಿಯತ ಶಾಶ್ವತೋ ಧ್ರುವಃ ಸ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ಧನಃ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ಸ್ ಅಕ್ಕ. ಭಾಗ್ಯಲಕ್ಷ್ಮಿ ಎಸ್ ಅವರೇ. ಭಾಗ್ಯಲಕ್ಷ್ಮಿ ಎಸ್ ಅವರೇ. ಭಾಗ್ಯಶ್ರೀ ಹರಿಹರ್ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ. ಮೊದಲನೇ ಶ್ಲೋಕ ಹೇಳಿ ಅಮ್ಮ. ನೋಡಿ, ದಯವಿಟ್ಟು ಎಲ್ಲಾರು ಮಹಾಪ್ರಾಣ ಇಲಿ ದೀರ್ಘ ಎಲ್ಲಿ ಬರುತ್ತೆ ಅಲ್ಲಿ ಅದನ್ನ ಸೇರಿಸಿ ಹೇಳಿ ಅಮ್ಮ. ಹೇಳ ಮ್ಯಾಮ್. ಹೇಳಿಮ್ಮ, ಹೇಳಿ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತ ಸರ್ವ ಸರ್ವಕರೋ ಭವಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ. ಭರತ್ ಬಾಬು ಅವರೇ.
ಭರತ್ ಬಾಬು ಅವರೇ, ಭಾರತಿ CM ಅವರೇ. ಹಾ ಸರಿ ಮಾ, ಮ್ಯೂಟ್ ಹೇಳಿ. ಹಾ ಯಾವ್ದು ಹೇಳಿ? ನೆಕ್ಸ್ಟ್ ತಗೊಳ್ಳಿ ಅಮ್ಮ. ಯಾವ್ದು ಹೇಳಿ? 2ನೇ ಶ್ಲೋಕ ತಗೊಳ್ಳಿ ಅಮ್ಮ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರಃ ಪ್ರಭುಃ. ಥ್ಯಾಂಕ್ ಯು ಮಾ. ಭಾರತಿ ಐವರ್ ಅವರೇ. ಎಸ್ ಮ್ಯಾಮ್. ಹಾ ಭಾಗ್ಯಲಕ್ಷ್ಮಿ ಎಸ್. ಆಮೇಲೆ ಇವರೆಲ್ಲ ಮ್ಯೂಟ್ ಮಾಡ್ಕೊಡಿ ಮಾ. ಹೇಳ ಮ್ಯಾಮ್. ಹೇಳಿ ಮಾ, 3ನೇ ಶ್ಲೋಕ ಹೇಳಿ ಮಾ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸಿ ಭಗವಾನ್ ಖಜರೋ ಗೋಚರೋರ್ದನಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಮಾ. ಭಾರತಿ ಕೇಶವ ಅವರೇ. ಭಾರತಿ ಕೇಶವ ಅವರೇ. ಭಾಗ್ಯಲಕ್ಷ್ಮಿ ಎಸ್ ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೊಂಡಿರ್ಲಿಲ್ಲಮ್ಮ. ಓಕೆ ಹೇಳಿ ಅಮ್ಮ. ಯಾವ್ದು ಹೇಳಿ ಮೇಡಮ್? 1ನೇ ಶ್ಲೋಕ ಹೇಳಿ ಮಾ. ಓಂ ಶಿರಸ್ತಾಣು ಪ್ರಭುರ್ಭೀಮ ಪ್ರವರೋ ಗಬರಃ ಸರ್ವಾತ್ಮ ಸರ್ವವಿಖ್ಯಾತ ಸರ್ವತಃ ಸರ್ವಕರೋ ಭವಃ. ಅಮ್ಮ ಫಸ್ಟ್ ಲೈನ್ ಹೇಳಿ ಇನ್ನೊಂದ್ಸಲಿ. ಓಂ ಶಿರಸ್ತಾಣು ಕ್ಷೀರಸ್ ಅಲ್ಲ ನೋಡಿ ಅಮ್ಮ, ಒಂದ್ ನಿಮಿಷ ನೋಡಿ. ಸ್ಥಿರಸ್, ಸೀಗೆ ಸಾಗೆ ತಾವತ್ತಿದೆ. ಸ್ಥಿರಸ್ ಸ್ಥಿರಸ್ತಾಣು ಪ್ರಭುರ್ಭೀಮ ಹೇಳಿ. ಸ್ಥಿರಸ್ತಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತ ಸರ್ವತಃ ಸರ್ವಕರೋ ಭವಃ. ನೋಡಿ, ಸರ್ವಕರೋ ಭವಃ ಹೇಳಿ. ಮೊದಲಿಂದ ಹೇಳ ಮೇಡಮ್? ಇಲ್ಲ ಮೊದ್ಲಿಂದ ಬೇಡ, ಸರ್ವಸ್ಸಿಂದ ಹೇಳಿ ಮಾ. ಸರ್ವಕರೋ ಭವಃ. ಚೆನ್ನಾಗಿ ಬಂತು, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ಭಾರತಿ ಕೇಶವ ಅವರೇ. ಭಾರತಿ ಕೇಶವ ಅವರೇ. ಓಕೆ. ಭಾರತಿ KV ಅವರೇ. ಎಸ್ ಮ್ಯಾಮ್. 2ನೇ ಶ್ಲೋಕ ಹೇಳಿ ಮಾ. ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರಃ ಪ್ರಭುಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಅಮ್ಮ. ಭಾರತಿ ನರೇಂದ್ರ ಬಾಬು ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ. 3ನೇ ಶ್ಲೋಕ ತಗೊಳ್ಳಿ ಮಾ. ಪ್ರವೃತ್ತಿ ಶಾಶ್ವತೋ ಧ್ರುವಃ ನೀವು ಸ್ಕಿಪ್ ಮಾಡಿದ್ರಿ, ಹೋಗ್ಬಿಟ್ರಿ. ನೋಡ್ಕೊಂಡು ನೀವು ಕರಿಬೇಕು, ಯಾಕಂದ್ರೆ ಅವ್ರಿಗೆ ಸ್ಕಿಪ್ ಆದ್ರೆ ಮತ್ತೆ ಮುಂದಿನ ವಾರ ಸಿಗುತ್ತೆ ಅವಕಾಶ. ನೀವಿಲ್ಲಿ ಭಾಗ್ಯಶ್ರೀ ಹರಿಹರ ಅವ್ರಿಗೆ ನೀವು ಹೇಳ್ಬೇಕಾಗಿತ್ತು, ಕರಿಬೇಕಿತ್ತು. ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಅವ್ರದ್ದು ಆಗಿದೆ ಮ್ಯಾಮ್. ಅವ್ರದ್ದು ಹರಿಹರ ಅವ್ರದ್ದು ಅಂದ್ರೆ ಇದೆಲ್ಲ ಆಯ್ತು. ಅವರು ಭಾಗ್ಯಲಕ್ಷ್ಮಿ ಎಸ್ ಅವ್ರು ಮ್ಯೂಟ್ ಮಾಡ್ಕೊಂಡಿರ್ಲಿಲ್ಲ ಮ್ಯಾಮ್. ಓಕೆ ಸಾರಿ. ನೋ ಪ್ರಾಬ್ಲಮ್. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ದನಃ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ಭಾರತಿ ಶಶಿರಾಜ್ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. 1ನೇ ಶ್ಲೋಕ ತಗೊಳ್ಳಿ ಮಾ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತ ಸರ್ವಕರೋ ಭವಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಭಾರತಿ ಪೋವರ್ ಅವರೇ. ಮೇಡಮ್. ಹೇಳಿ ಮಾ. 2ನೇ ಶ್ಲೋಕ ಹೇಳಿ ಮಾ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರ ಪ್ರಭುಃ. ಥ್ಯಾಂಕ್ ಯು ಮಾ. ಚೆನ್ನಾಗಿದ್ದೀವಿ. ಭಾರತಿ ಸ್ಮತ್ ಅವರೇ. ಭಾರತಿ ಸ್ಮತ್ ಇದ್ದೀರಮ್ಮ? ನೆಕ್ಸ್ಟ್ ತಗೊಳ್ಳಿ ಮಾ. ಓಕೆ. ಭಟ್ ಶ್ರುತಿ ಅವರೇ. ಭಾವನಿ ಶ್ರೀಕಂಠ ಅವರೇ.
ಹಾ ಭಾವ ನಮಸ್ತೆ ಮೇಡಮ್. ಎಷ್ಟನೇದು ಮೇಡಮ್? ಎರಡನೇ ಶ್ಲೋಕ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹರಶ್ ಹರಿಣಾಕ್ಷಶ್ಚ ಸರ್ವಭೂತಹರಃ ಪ್ರಭುಃ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಭವ್ಯ ರೋಹಿತ್ ಅವ್ರೆ. ಹರಿ ಓಂ ಮ್ಯಾಮ್. ಹರಿ ಓಂ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತ ಶಾಶ್ವತೋ ಧ್ರುವಃ ಸ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ಧನಃ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಬೃಂದಾವತಿ ಎಲ್ ಅವ್ರೆ. ಅಕ್ಕ. ಮೊದಲನೇ ಶ್ಲೋಕ ತಗೊಳ್ಳಿ ಮಾ. ಸ್ಥಿರಸ್ಥಾಣುಃ ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಶ್ರೀ ಕೃಷ್ಣವೇಣಿ ಅವ್ರೆ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಗ್ನಃ ಸರ್ವಭಾವನಃ ಹರಶ್ಚ ಹರಿಣಾಶ್ಚ ಸರ್ವಭೂತ ಹರಃ ಪ್ರಭುಃ. ಫಸ್ಟ್ ಲೈನ್ ಹೇಳಿ ಅಮ್ಮ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಗ್ನಃ ಸರ್ವಭಾವನಃ. ನೋಡಿ ಸರ್ವಾಂಗಸ್ ಸರ್ವಾಂಗಸ್ ಸರ್ವಾಂಗಸ್. ಹಾ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗಃ ಸರ್ವಭಾವನಃ ಹರಶ್ಚ ಹರಿಣಾಶ್ಚ ಹರಶ್ಚ ಒಂದ್ ನಿಮಿಷ ಅಮ್ಮ. ಹರಶ್ಚ ಹರಿಣಾಕ್ಷ ಹರಿಣಾಕ್ಷಾಕ್ಷ ಹೇಳಿ. ಹರಿಣಾಕ್ಷಾಕ್ಷ ಹರಿಣಾಕ್ಷ ಕ್ಷಶ್ಚ ಹರಿಣಾಕ್ಷ ಕ್ಷಶ್ಚ. ಕ್ಷ ಆದ್ಮೇಲೆ ಅರ್ಧ ಛ ಶ ತಗೊಂಡು ಚ ಪೂರ್ತಿ ತಗೊಳ್ಳಿ. ಹರಿಣಾಕ್ಷಶ್ಚ ಹರಿಣಾಶ್ಚ ಚಕ್ಷ 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 ಹರಿಣಾಚಕ್ಷ. ಹಾ ಹೇಳಿ. ಈಗ ಸೆಕೆಂಡ್ ಹೇಳಿ. ಹರಶ್ಚ ಹರಿಣಾಚಕ್ಷ ಸರ್ವಭೂತ ಹರಃ ಪ್ರಭುಃ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಚೈತ್ರ ರವಿ ಅವರೇ. ಮ್ಯಾಮ್ ಹೇಳಿಲ್ಲ ಮ್ಯಾಮ್. ಹಾ ಸರಿ ಕೇಳಿಸ್ಕೊಳ್ಳಿ. ಓಕೆ ಚಂದನಾ ಜಿ ಎಸ್ ಅವರೇ. ಕೃಷ್ಣವೇಣಿ ಅವರೇ. ನಮಸ್ತೆ ಅಕ್ಕ. ನಮಸ್ತೆ ಅಮ್ಮ. ಮುಂದಿನ ಶ್ಲೋಕ ತಗೊಳ್ಳಿ ಅಮ್ಮ. ಮೂರನೇದು. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತ ಶಾಶ್ವತೋ ಧ್ರುವಃ ಶ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ಧನಃ. ಓಕೆ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಚಂದ್ರಕಲಾ ವೈವಿ ಅವರೇ. ಓಂ ಸ್ಥಿರಸ್ಥಾಣುಃ ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಚಂದ್ರಲೇಖಾ ಟಿ ಅವರೇ. ನಮಸ್ತೆ ಮೇಡಮ್. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತಾರ ಪ್ರಭುಃ. ಥ್ಯಾಂಕ್ ಯು ಅಮ್ಮ. ಚೆನ್ನಾಗಿ ಹೇಳಿದ್ರಿ. ಚಂದ್ರಪ್ರಭಾ ಅವರೇ. ನಮಸ್ಕಾರ ಅಮ್ಮ. ನಮಸ್ತೆ ಅಮ್ಮ. ಮೂರನೇ ತಗೊಳ್ಳಿ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತ ಶಾಶ್ವತೋ ಧ್ರುವಃ ಸ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ಧನಃ. ಥ್ಯಾಂಕ್ ಯು ಅಮ್ಮ. ಚೆನ್ನಾಗಿ ಹೇಳಿದ್ರಿ. ಛಾಯಾ ಕೆ ಎಸ್ ಅವರೇ. ಎಸ್ ಮೇಡಮ್. ನಮಸ್ತೆ ಮೇಡಮ್. ಓಂ ಸ್ಥಿರಸ್ಥಾಣು ಪ್ರಭು ಭೀರ್ಮಃ ಪವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ. ಫಸ್ಟ್ ಲೈನ್ ಮತ್ತೊಮ್ಮೆ ಹೇಳಿಮ್ಮ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀರ್ಮಃ ಪ್ರವರೋ
ಪ್ರವರೋ ವರದೋ ವರಹ. ಓಕೆ ಮಾ, ಚೆನ್ನಾಗಿ ಹೇಳಿದ್ರೆ, ಥ್ಯಾಂಕ್ ಯು ಮಾ. ಛಾಯಾಮಣಿ ಅವರೇ. ಹಾ, ನಮಸ್ತೆ ಮೇಡಮ್. ನಮಸ್ತೆ, ತಗೊಳ್ಳಿ. ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತಹರಃ ಪ್ರಭುಃ. ಚೆನ್ನಾಗಿ ಹೇಳಿದ್ರೆ, ಥ್ಯಾಂಕ್ ಯು ಮಾ. ಚೇತನಾ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಾ ಶಾಶ್ವತೋ ಧ್ರುವಃ ಸ್ಮಶಾನವಾಸಿ ಭಗವಾನ್ ಕಚರೋ ಗೋಚರೋರ್ಧನಃ. ಫಸ್ಟ್ ನೇಮ್ ಹೇಳಿಮ್ಮ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಾ ಶಾಶ್ವತೋ ಧ್ರುವಃ. ನೋಡಿ, ನಿಯತಶ್, ನಿಯ ತ ಆದ ತಕ್ಷಣ ಶಾ ತಗೊಳ್ಳಿ. ನಿಯತಶ್. ಓಕೆ ಮ್ಯಾಮ್. ಹೇಳಿ. ನಿಯತಾಶ್. ಹಾ, ನಿಯತಾಶ್. ತಾಶ್ ಇಲ್ಲ ಅಲ್ಲಿ, ನೋಡಿ ಇಳಿ ಇಲ್ಲ, ಮೊದಲನೇ ತಾ ಇದೆ ಅಲ್ಲ, ನಿಯತಶ್. ಓಕೆ ಮ್ಯಾಮ್. ನಿಯತಶ್. ಹಾ, ಹೇಳಿ, ಫಸ್ಟ್ ಲೈನ್ ಹೇಳಿ. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಾ ಶಾಶ್ವತೋ ಧ್ರುವಃ. ನಿಯತಶ್. ನಿಯತಶ್. ಅದೊಂದ್ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಹಾಗೆ. ಚಿನ್ನು BS ಅವರೇ. ಹಾ, ನಮಸ್ಕಾರ ಮೇಡಮ್, ಹೇಳ್ತೀನಿ. ಹೇಳಿ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮ ಪ್ರವರೋ ವರದೋ ವರಹ ಸರ್ವಾತ್ಮ ಸರ್ವ ವಿಖ್ಯಾತ ಸರ್ವ ಸರ್ವಕರೋ ಭವಃ. ಓಕೆ, ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಅಮ್ಮ. ಚಿತ್ರ RK ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ. ಎರಡನೇದಲ್ವಾ? ಹೌದಮ್ಮ, ಹೌದು. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಅರಃ ಪ್ರಭುಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಮೇಡಮ್. ಚಿತ್ರಕಲಾ ಅವರೇ. ಹರಿ ಓಂ ಮ್ಯಾಮ್. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸಿ ಭಗವಾನ್ ಖಚರೋ ಗೋಚರೋರ್ಧನಃ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಇದು CM ಲಲಿತಾ. ಲಲಿತಾ. CR ಮಂಜೂರ್. ಎಸ್ ಮೇಡಮ್. ಮೊದಲನೇ ಶ್ಲೋಕ. ಓಂ ಸ್ಥಿರಸ್ಥಾಣ ಪ್ರಭುರ್ಭೀಮಃ ಪ್ರವರೋ ವರದೋ ವರಹ ಸರ್ವಾತ್ಮ ಸರ್ವ ವಿಖ್ಯಾತ ಸರ್ವ ಸರ್ವತರೋ ಭವಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಅಮ್ಮ. ಮ್ಯಾಮ್, ಇವತ್ತು ಸಿಗೆ ಎಂಡ್ ಮಾಡಿ ಅಂತ ಮ್ಯಾಮ್ ಕಳ್ಸಿದಾರೆ ಮೆಸೇಜ್. ಹಾ, ಸರಿ ಮ್ಯಾಮ್, ಆಯ್ತು. ಓಕೆ ಓಕೆ. ಟೈಮ್ ಆಯ್ತಲ್ವಾ? 14 ಆಯ್ತು. 12-14 ಆಯ್ತು. ಮ್ಯಾಮ್ ಸಿಗೆ ಎಂಡ್ ಮಾಡಿ ಅಂತ ಮೆಸೇಜ್ ಕಳ್ಸಿ. ಸರಿ ಮ್ಯಾಮ್, ಓಕೆ, ಥ್ಯಾಂಕ್ ಯು ಅಮ್ಮ, ಎಲ್ಲ ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿ ಹೇಳಿದ್ರಿ ಎಲ್ಲರೂ ಕೂಡ. ಎಲ್ಲರಿಗೂ ಕೂಡ ಬಾಯ್ಪಾಠ ಆಗಿದೆ ಅಂತ ಅನ್ಕೊಂಡಿದೀನಿ. ಅಷ್ಟು ಚೆನ್ನಾಗಿ ಹೇಳಿದ್ರಿ. ಇವತ್ತು ಸಿಗೆ ಎಂಡ್ ಮಾಡಿದ್ವಿ. ನಾಳೆ ಕ್ಲಾಸ್ ಡಿ ಇಂದ ದೀಪಶ್ರೀ ಅವರಿಂದ ಸ್ಟಾರ್ಟ್. ನಾಳೆ ಇದೆಯಾ ಮೇಡಮ್? ನಾಳೆ ಇದೆಯಾ? ನಾಳೆ ಸ್ಯಾಟರ್ಡೆ. ಮಂಡೇ ದೀಪಶ್ರೀಯಿಂದ ಸ್ಟಾರ್ಟ್ ಆಗುತ್ತೆ. ಈಗ ಯಾರು ಕೂಡ ಎಕ್ಸಿಟ್ ಆಗ್ಬೇಡಿ. ಇವಾಗ ನಾನು ಹಾಕಿದೀನಿ 16 ಸೋಮವಾರ ವ್ರತ ಸತಿ ಸೀಮಂತಿನಿ ಪತಿ ಮಿಲನ ಮತ್ತೆ ಶಿವ ಪದವಿ ಪ್ರಾಪ್ತಿ ಆದಂತಹ ಇದೊಂದು ಸ್ಟೋರಿ. ಈ ಸ್ಟೋರಿಯನ್ನ ನಾವು ಶಿವಲೀಲಾಮೃತ ಇಂದ ತಗೊಂಡಿರುವಂತದ್ದು. ಇದು ನಿಜವಾಗ್ಲೂ ನಡೆದಿರುವಂತಹ ಕಥೆ. ಇದು ಶಿವಲೀಲಾಮೃತ ಸ್ಟೋರಿ. ಯಾಕಂದ್ರೆ ಬೇರೆ ಬೇರೆ ಸ್ಟೋರಿಗಳನ್ನ ತಗೋಬಹುದು, ಅದು ನಿಜನೋ ಸುಳ್ಳೋ ಗೊತ್ತಿರೋದಿಲ್ಲ. ಅದರಿಂದ ನಾವು ಸತ್ಯವಾಗಿರುವಂತಹ ಕಥೆಗಳನ್ನ ಮಾತ್ರ ತಗೊಂಡು ನಿಮ್ಗೆ ಹೇಳುವಂತಹ ಒಂದು ಸಂಕಲ್ಪವನ್ನ ಮಾಡಿದೀವಿ. ಅದರಿಂದ ನಾವು ನೋಡಿದೀವಿ 16 ಸೋಮವಾರ ವ್ರತ ಎಲ್ಲ ನೋಡಿದೀವಿ. ಸೀಮಂತಿನಿ ಅನ್ನೋ ಹೆಸರನ್ನ ಕೇಳಿದ್ರು ಇಲ್ವೋ ಗೊತ್ತಿಲ್ಲ. ನೋಡೋಣ ಅವ್ರು ಯಾರು, ಅವ್ರು ಹೇಗೆ ಹುಟ್ಟಿದ್ರು ಅನ್ನೋದನ್ನೆಲ್ಲ ಈ ಒಂದು ಸ್ಟೋರಿಲಿ ನೋಡೋಣ. ಇದು ತುಂಬಾ ದೊಡ್ಡ ಕತೆ. ಇದನ್ನ ಎಷ್ಟು 12ವರೆವರೆಗೂ ಎಷ್ಟು ಸಾಧ್ಯನ ಅಷ್ಟನ್ನ ಹೇಳಕ್ ಮಾತ್ರ ಸಾಧ್ಯ ಆಗುತ್ತೆ. ಅದಾದ ನಂತರ ಮುಂದೆ ಇದನ್ನ ಹಾಗೆ ಕಂಟಿನ್ಯೂ, ಮತ್ತೆ ಸೋಮವಾರಕ್ಕೆ ಇಲ್ಲಿ ಈ ಕಥೆಯನ್ನ ಹಾಗೆ ಕಂಟಿನ್ಯೂ ಮಾಡೋಣ. ಓಕೆ.
ಇಲ್ಲಿ ಸೂತ ಮುನಿಗಳು ಶೌನಕಾದಿ ಋಷಿ ಪುಂಗವರನ್ನ ಉದ್ದೇಶಿಸಿ ಈಗ ಹೇಳ್ತಾರೆ ಏನಂತಂದ್ರೆ, ಹೇ ಋಷಿ ಸಮೂಹವೇ, ಸರ್ವ ಕೃತಗಳಲ್ಲಿ ಅಧಿಕವಾದ 16 ಸೋಮವಾರ ವ್ರತವನ್ನು ಯಾರು ಗುರುಪದೇಶದಿಂದ ಸಂಕಲ್ಪ ಮಾಡಿ ವ್ರತ ಪ್ರಾರಂಭಿಸಿ ಪೂರ್ಣ ಮುಗಿಸುವರೋ ಅವರ ಮನೋಕಾಮನೆಗಳನ್ನು ಸಾಕ್ಷಾತ್ ಪಾರ್ವತಿಪತಿ ನಡೆಸಿಕೊಡ್ತಾನೆ. ಅಲ್ಲದೆ 5 ವರ್ಷ ಪ್ರತಿ ಶ್ರಾವಣ ಮಾಸದ ಮೊದಲನೆಯ ಸೋಮವಾರದಿಂದ ಪ್ರಾರಂಭಿಸಿರಿ 16 ಸೋಮವಾರ ನಡೆಸಿ 17ನೇ ಸೋಮವಾರಕ್ಕೆ ಸಂಪನ್ನಗೊಳಿಸಿದರೆ ಕಾಮನೆಗಳಾದ ವಿವಾಹ, ಸಂತಾನ ಪ್ರಾಪ್ತಿ ಆಗಿ ಆರೋಗ್ಯ, ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ 10 ವರ್ಷ ನಡೆಸಿದ್ರೆ ವೈದ್ಯರಿಂದ ಬಿಡಿಸಲಾಗದ ಶರೀರ ಸಂಬಂಧವಾದ ಶಾರೀರಿಕ ಇಲ್ಲ ಅಂತಂದ್ರೆ ಮಾನಸಿಕ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ. ಯಾರ ಕೃಪೆಯಿಂದ? ಪರಶಿವನ ಕೃಪೆಯಿಂದ ಸಂಪೂರ್ಣ ಗುಣ ಆಗ್ತಾರೆ. ಮತ್ತೆ ಮನೆತನ ಜಟಿಲ ಸಮಸ್ಯೆಗಳಿರ್ಬೋದು ನಶಿಸಿ ನಿತ್ಯ ಶಾಂತಿ, ಸೌಖ್ಯ ಸ್ಥಿತಿ ಎಲ್ಲವೂ ಕೂಡ ನೆಲೆಸುವಂಥದ್ದು ಈ ಜನ್ಮ ಪರ್ಯಂತರ ನಮ್ಗೆ ನಡೆಯುವಂಥದ್ದು. ಅಂದ್ರೆ 16 ಸೋಮವಾರ ವ್ರತ ನಡೆಸ್ಕೊಂಡು ಬರುವಂತವ್ರಿಗೆ ಅಂತವರಿಗೆ ಸಾಕ್ಷಾತ್ ಪರಶಿವನು ಅಷ್ಟೈಶ್ವರ್ಯಗಳನ್ನ ಕೊಡ್ತಾನೆ. ಸತಿ, ಪತಿ, ಪುತ್ರತ್ರಯ, ಆರೋಗ್ಯ, ವೃದ್ಧಿ, ಮತ್ತೆ ಧಾನ್ಯ, ಕನಕ, ವೃಷ್ಟಿ ಎಲ್ಲವನ್ನು ಕೂಡ ಅಂದ್ರೆ ಸುಖ ಎಲ್ಲವನ್ನು ಕೂಡ ಕೊಡ್ತಾನೆ. ಯಾರು? ಶಿವ. ಶಿವ ನಮ್ಗೆ ಏನ್ ಮಾಡ್ತಾನೆ? ಶಿವ ಪದವಿ ಪ್ರಾಪ್ತಿ ಆಗೋ ತರ ಮಾಡ್ತಾನೆ. ಮತ್ತೆ ಶಿವನ ಗಣ ಪದವಿ ಪಡೆದವರಲ್ಲಿ ಸೀಮಂತನಿ ಅನ್ನುವಂತಹ ಆಕೆನು ಕೂಡ ಒಬ್ಬಳು. ಯಾರು? ಸೀಮಂತಿನಿ. ಅವರ ಕಥೆಯನ್ನೇ ನಾವು ಇವಾಗ ಹೇಳೋದಕ್ಕೆ ಹೊರಟಿರುವಂತದ್ದು. ಸೀಮಂತಿನಿ ಅನ್ನುವಂತ ಒಂದು ಹೆಣ್ಣಿನ ವಿಷಯವನ್ನ, ಇವಳು 16 ಸೋಮವಾರ ವ್ರತವನ್ನ ಭಕ್ತಿಯಿಂದ ನೆರವೇರಿಸಿ ಅಂದ್ರೆ ಮಡಿದ ಪತಿಯ ಪ್ರಾಣವನ್ನ ಮಿಸ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ದಯವಿಟ್ಟು ಎಲ್ಲಿ ನಿಲ್ಸಿದ್ದೆ, ಅವರು ಪತಿ ಅಂದ್ರೆ ಮಡಿದ ಪತಿಯ ಪ್ರಾಣವನ್ನ ಮರಳಿ ಪಡ್ಕೊಂಡಂತವಳು. ಯಾರು? ಸೀಮಂತಿನಿ. ಮಡಿದ ಪತಿಯ ಪ್ರಾಣವನ್ನ ಮರಳಿ ಪಡ್ಕೊಂಡಂತವ್ರು ಯಾವ? ಸೀಮಂತಿ ಅಂದ್ರೆ. ಕೊನೆಗೆ ವೃತ್ತದಿಂದ ಸಂತುಷ್ಟನಾದ ಶಿವನು ಸೀಮಂತಿನಿಯನ್ನು ಮತ್ತೆ ಸೀಮಂತಿನಿ ಪತಿಯನ್ನು ಗಣಪದವಿ ಕೊಟ್ಟು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮೌನ ಆಗ್ತಾರೆ. ಅದು ಯಾರು? ಶನಕಾದಿ ಋಷಿಗಳು. ಮತ್ತೆ ಪ್ರತಿವೃತ್ತ ಶಿರೋಮಣಿಯಾದ ಈಗ ಇದನ್ನೆಲ್ಲ ಹೇಳಿ ಸೈಲೆಂಟ್ ಆಗ್ತಾರೆ. ಯಾರು? ಸೂತಮುನಿಗಳು. ಅದಾದ್ಮೇಲೆ ಪತಿವ್ರತ ಶಿರೋಮಣಿಯಾದಂತಹ ಸೀಮಂತನಿಯ ಜೀವನ ಹೇಗಿತ್ತು ಅನ್ನೋದನ್ನ ನಾವ್ ಇಲ್ಲಿ ನೋಡ್ಬೇಕು. ಇದನ್ನ ಏನಂತ ಹೇಳಿದ್ರು? ಈ 16 ಸೋಮವಾರ ವ್ರತವನ್ನ ಮಾಡಿದಾಗ ಇಷ್ಟೆಲ್ಲ ಐಶ್ವರ್ಯ ಪ್ರಾಪ್ತಿ ಆಯ್ತು. ಅದಕ್ಕೆ ಕಾರಣಕರ್ತ ಒಬ್ಬ ಮಹಿಳೆ ಈ ವಿಷಯವನ್ನ ನಾನು ಹೇಳ್ತೀನಿ. ಈ ವ್ರತದ ಫಲವನ್ನ ಯಾರು ಪಡ್ಕೊಂಡಿದ್ರು ಅಂದ್ರೆ ಸೀಮಂತಿನಿಯನ್ನು ಆಕೆ ಪಡ್ಕೊಂಡಿದ್ಲು. ಈ ತರ ಆಯ್ತು. ಆ ಸೀಮಂತಿನಿ ಅವರ ಪತಿ ಮಡದಿರ್ತಾನೆ ಅಂದ್ರೆ ತೀರೋಗಿದ್ರು ಸಹ ಶಿವನನ್ನ ಅಂದ್ರೆ 16 ಸೋಮವಾರಗಳು ಏನ್ ಈ ತರ ವ್ರತಗಳನ್ನ ಮಾಡಿ ಅವಳು ಏನ್ ಮಾಡ್ತಾಳೆ? ತೀರೋಗಿದ್ದಂತಹ ಪತಿಯ ಪ್ರಾಣವನ್ನ ಮರಳಿ ಪಡ್ಕೋತಾಳೆ ಅಂತ ನಮ್ಗೆ ಋಷಿಗಳು ತಿಳಿಸ್ತಾರೆ. ಆ ತರ ಇರುವಂತಹ ಆಕೆಯ ವಿಷಯವನ್ನ ನಾವು ತಿಳ್ಕೊಬೇಕಲ್ವಾ? ಆಕೆಯ ವಿಷಯವನ್ನೇ ನಾವಿಲ್ಲಿ ಹೇಳ್ತಾ ಇರೋಂಥದ್ದು. ಯಾರ ವಿಷಯ? ಸೀಮಂತಿನಿ ಆ ವಿಷಯ ನೋಡೋಣ. ಹಾಗೆ ಹೇಳ್ತಾರೆ, ಸೂತಮುನಿಗಳು ಬಹು ಮನ್ವಂತರಗಳ ಹಿಂದೆ ಇದೇ ಪುಣ್ಯ ಭೂಮಿಯಾದ ಭರತ ಖಂಡದ ಆರ್ಯವರ್ತದಲ್ಲಿ ಶಿವಭಕ್ತನಾದ ಚಿತ್ರವರ್ಮ ರಾಜ ಇರ್ತಾನೆ. ನ್ಯಾಯ ಧರ್ಮದಿಂದನೇ ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ಅವ್ರ ಮಕ್ಕಳ ತರ ನೋಡ್ಕೊತಾ ಇರ್ತಾನೆ ರಾಜ್ಯದಲ್ಲಿ. ಯಾರು? ಚಿತ್ರವರ್ಮ ಅನ್ನುವಂತಹ ರಾಜ. ಇವನ ದೈವ ಭಕ್ತಿಗೆ ತಕ್ಕಂತೆ ಪರಶಿವನು ಅವರಿಗೆ 6 ಜನ ಸುಪುತ್ರರನ್ನ ಕರುಣಿಸಿರ್ತಾರೆ. 6 ಜನ ಗಂಡು ಮಕ್ಕಳನ್ನ ಕರುಣಿಸಿರ್ತಾರೆ. ಸಕಲ ಸಂಪತ್ತಿನಿಂದ ಸಂತುಷ್ಟನಾಗಿ ಚೆನ್ನಾಗಿರುವಂತಹ ರಾಜ್ಯವನ್ನೆಲ್ಲ ಪಡ್ಕೊಂಡಿರ್ತಾನೆ. ತುಂಬಾ ಸಂತೋಷವಾಗಿರ್ತಾನೆ. ಏನ್ ಸಂಪತ್ತಿಗೆ ಯಾವ್ದು ಕೊರತೆ ಇಲ್ಲದಾಗೆ ರಾಜ್ಯಭಾರವನ್ನ ಮಾಡ್ತಾ ಇರ್ತಾನೆ. ಇಲ್ಲಿ ಇದ್ದಕ್ಕಿದ್ದಂಗೆ ಒಂದು ದಿನ ಮುನಿಶ್ರೇಷ್ಠರಾದ ಯಾಜ್ಞವಲ್ಕ ಋಷಿಗಳು ಮೈತ್ರೇಯಿ ಅಂದ್ರೆ ಅವರ ಪತ್ನಿಯ ಜೊತೆಲಿ
ಯಾಜ್ಞವಲ್ಕ ಋಷಿಗಳು ಮತ್ತೆ ಅವರ ಪತ್ನಿ ಮೈತ್ರೇಯಿ ಅವರ ಜೊತೆಗೆ ಅರಮನೆಗೆ ಬರ್ತಾರೆ. ಬರೋ ವಿಷಯ ಇವ್ರಿಗೆ ಯಾರಿಗೆ ಚಿತ್ರವರ್ಮ ರಾಜನಿಗೆ ಗೊತ್ತಾಗುತ್ತೆ, ಮತ್ತೆ ಅವರ ಪತ್ನಿ ಕೂಡ ಗೊತ್ತಾಗುತ್ತೆ. ಆಗ ಅವರನ್ನ ಬರಮಾಡಿಸ್ಕೋಬೇಕು ಅಂತ ಹೇಳಿ ತುಂಬಾ ಆದರದಿಂದ ತುಂಬಾ ಚೆನ್ನಾಗಿ ಅವರನ್ನ ಬರಮಾಡಿಸ್ಕೋತಾರೆ. ಒಳ್ಳೆಯ ಆಸನದಲ್ಲಿ ಕೂರಿಸಿ ದಂಪತಿಗಳಿಗೆ ಪಾದ ಪೂಜೆಯನ್ನು ಕೂಡ ಮಾಡ್ತಾರೆ. ಪಾದ ಪೂಜೆಗಳನ್ನ ಮಾಡಿ ಅವರಿಗೆ ಗುರು ಕಾಣಿಕೆಗಳನ್ನು ಕೊಡ್ತಾರೆ. ಮತ್ತೆ ಪರಶಿವನ ಅವಾಗ ಹೇಳ್ತಾರೆ ಅವರು, ಪರಶಿವನ ಕರುಣೆಯಿಂದ ಸಂಪತ್ತು ಭರಿತವಾದ ರಾಜ್ಯ, ಉತ್ತಮ ಪ್ರಜೆಗಳು, ಬುದ್ಧಿವಂತರಾದ 6 ಜನ ಗಂಡು ಮಕ್ಕಳು, ಪುಷ್ಕಳ ಧನ ಕನಕಗಳು ಎಲ್ಲ ಇದೆ. ಆದ್ರೆ ಒಬ್ಬಳಾದರೂ ಮಗಳು ನಮ್ಗೆ ಕಾಣಿಸಿಲ್ಲ ಅಂತ ತುಂಬಾ ದುಃಖದಿಂದ ಆ ರಾಜನ ಪತ್ನಿ, ರಾಜ ಚಿತ್ರವರ್ಮನ ಪತ್ನಿ ತುಂಬಾ ಅಳಲನ್ನ ತೋಡ್ಕೋತಾಳೆ ಅವರ ಮುಂದೆ, ಅಂದ್ರೆ ಋಷಿಗಳ ಮುಂದೆ. ಮತ್ತೆ ಅವ್ರು ತುಂಬಾ ಆ ರೀತಿಯಾದಂತಹ ಸತ್ಕಾರಗಳನ್ನೆಲ್ಲ ಮಾಡಿ, ಎಲ್ಲವೂ ಇದೆ ನಮಗೆ 6 ಜನ ಮಕ್ಕಳಿದ್ದಾರೆ, ಧನ ಕನ ಐಶ್ವರ್ಯ ಎಲ್ಲವೂ ಇದೆ, ರಾಜ್ಯದಲ್ಲಿ ಒಳ್ಳೆಯ ಪ್ರಜೆಗಳು ಎಲ್ಲವನ್ನೂ ಭಗವಂತ ಕರುಣಿಸಿದ್ದಾನೆ. ಆದ್ರೆ ನಮ್ಗೆ ಒಬ್ಬಳು ಮಗಳನ್ನ ಭಗವಂತ ನಮ್ಗೆ ಕರುಣಿಸ್ಲಿಲ್ಲ, ಮಗಳಿರ್ಬೇಕಾಗಿತ್ತು ಅನ್ನೋ ಒಂದು ದುಃಖವನ್ನ ಅವರು ತೋರ್ಸ್ಕೊತಾರ ಅವ್ರ ಮುಂದೆ. ಆಗ ಆ ಶಿವನು ಎಂದು ತಮ್ಮ ಮನದ ಅಳಲನ್ನ ಇವಳು ಯಾವಾಗ ಹೇಳ್ಕೊತಾರೋ ಅವಾಗ ಶಿವನಿಗೆ ಅದು ಸ್ವಲ್ಪ ಅಯ್ಯೋ ಅಂತ ಅನ್ಸುತ್ತೆ. ಅವಾಗ ಋಷಿ ಪತ್ನಿ ಏನ್ ಮಾಡ್ತಾರೆ ಅಂದ್ರೆ, ಅವರು ಭಗವಂತನ ಒಂದು ಆಜ್ಞೆಯಿಂದನೇ ಅದು ಕೂಡ ಆಗಿರುತ್ತೆ ಮನಸ್ಸಿಗೆ. ಆಗ ಅವ್ರಿಗೆ ತುಂಬಾ ಖುಷಿ, ಅಂದ್ರೆ ಈ ಏನ್ ಮಾಡಿದ್ರು ಉಪಚಾರಗಳೆಲ್ಲ ಅದೆಲ್ಲನೂ ಕೂಡ ಅವ್ರಿಗೆ ಸಂತೋಷವನ್ನ ಕೊಡುತ್ತೆ, ಸಂತುಷ್ಟರಾಗ್ತಾರೆ. ಅವಾಗ ಋಷಿ ಪತ್ನಿ ಮೈತ್ರೇಯಿ ಏನ್ ಹೇಳ್ತಾಳೆ ಅಂತಂದ್ರೆ, ಅವಾಗ ರಾಜ ದಂಪತಿಗಳಿಗೆ ಅಂದ್ರೆ ಅವರು ಚಿತ್ರವರ್ಮ ಮತ್ತೆ ಅವರ ಪತ್ನಿಗೆ ಹೇಳ್ತಾರೆ, ನೀವೊಂದು ಸಂಕಲ್ಪ ಮಾಡಿ 16 ಸೋಮವಾರ ವ್ರತವನ್ನ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಶಿವ ಪಾರ್ವತಿಯರು ಸಂತುಷ್ಟರಾಗಿ ಶಿವಭಕ್ತಿಯನ್ನೇ ಕನ್ಯಾರತ್ನವಾಗಿ ನಿಮ್ಗೆ ಕರುಣಿಸ್ತಾರೆ ಅಂತ ಹೇಳ್ತಾರೆ ಆ ಋಷಿಗಳು. ಮತ್ತೆ ಅವ್ರು ಬಂದಿದ್ರಲ್ವಾ ಅವರು ಋಷಿಗಳು ಮತ್ತೆ ಅವ್ರ ಪತ್ನಿ ಮೈತ್ರೇಯಿ ಅಂತ ಹೇಳಿ 16 ಸೋಮವಾರ ವ್ರತ ಮಾಡುವ ನಿಯಮವನ್ನ ತಿಳಿಸಿ ಹೇಳ್ಬಿಟ್ಟು ಹೊರಟೋಗ್ತಾರ ಅವ್ರು. ಆಗ ರಾಜ ದಂಪತಿಗಳು ಕೂಡ ಅವ್ರಿಗೆ ಕಾಣಿಕೆ ಸ್ವೀಕಾರ ಎಲ್ಲ ರಾಜ್ಯದ ಏನೇನಿದೆ ಅವರೆಲ್ಲ ಅಂದ್ರೆ ಪ್ರಯಾಣ ಮಾಡೋದಕ್ಕೆ ಎಲ್ಲವನ್ನು ಕೂಡ ಅವ್ರಿಗೆ ಸಿದ್ಧ ಮಾಡಿ ಕಳಿಸ್ಕೊಡ್ತಾರೆ. ಆಗ ಇವ್ರು ಏನ್ ಮಾಡ್ತಾರೆ, 16 ಸೋಮವಾರ ವ್ರತ ಆಚರಿಸ್ಬೇಕು ಅಂತೇಳಿ ಸಂಕಲ್ಪ ಸಿದ್ಧ ಮಾಡಿಕೊಂಡು ಯೋಗ್ಯ ಪುರೋಹಿತರ ಒಂದು ಮಾರ್ಗದರ್ಶನದಲ್ಲಿ 16 ಸೋಮವಾರ ವ್ರತ ಆಚರಣೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಸಂಪನ್ನ ಕೂಡ ಅವರು ಪೂರ್ತಿಯಾಗಿ ವ್ರತವನ್ನು ಕೂಡ ಮಾಡ್ತಾರೆ. ವ್ರತದ ಮಹಿಮೆಯಿಂದ ಸುಂದರ ಕನ್ಯಾರತ್ನವನ್ನ ಅವರು ಪಡ್ಕೋತಾರೆ. ತಮ್ಮ ಮನದ ಬಯಕೆಯಂತೆ ಪರಶಿವನು ಹೆಣ್ಣು ಮಗುವನ್ನ ಕರುಣಿಸಿದ್ದಕ್ಕೆ ಸದಾಶಿವನನ್ನ ಸ್ಮರಿಸಿ ರಾಜ್ಯದಲ್ಲಿರುವ ಎಲ್ಲಾ ಶಿವಾಲಯಗಳಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕಗಳನ್ನ ಮಾಡಿಸಿ ಪೂಜ್ಯ ಬ್ರಾಹ್ಮಣರಿಗೆ ಗೋದಾನ, ಕನಕದಾನ, ಧನದಾನ, ಧಾನ್ಯ ವಸ್ತ್ರಾದಿಗಳನ್ನ ಎಲ್ಲವನ್ನು ಕೂಡ ಮಾಡ್ತಾರೆ. ಪ್ರಜೆಗಳಿಗೆಲ್ಲರಿಗೂ ಭಾರಿ ಔತಣವನ್ನ ಅಂದ್ರೆ ಊಟ ಉಪಚಾರಗಳು ಎಲ್ಲವನ್ನು ಕೂಡ ಮಾಡ್ತಾರೆ. ಇದರಿಂದ ಸಂತುಷ್ಟರಾದ ಪ್ರಜರು ಅರಸನ ಅರಮನೆಯಲ್ಲಿ ಆನಂದದಲ್ಲಿ ಪಾಲ್ಗೊಳ್ತಾರೆ, ಎಲ್ಲರೂ ಖುಷಿಯಾಗಿರ್ತಾರೆ. ಮತ್ತೆ ಪ್ರಧಾನ ಮಂತ್ರಿಯ ಸಲಹೆಯಂತೆ ಪರಶಿವನ ವರಪ್ರಸಾದದಿಂದ ಜನ್ಮ ತಾಳಿದ ಸುಪುತ್ರಿಯ ಜಾತಕ ಬರೆಸ್ಬೇಕು ಅಂತ ಹೇಳಿ ಆಸ್ಥಾನದ ಜ್ಯೋತಿಷ್ಯ ವಿದ್ವಾಂಸರೊಂದಿಗೆ ರಾಜ್ಯದಲ್ಲಿಯ ಜ್ಯೋತಿಷ್ಯ ಕ್ಷೇತ್ರದಲ್ಲಿಯ ಮಹಾ ಶಾಸ್ತ್ರಜ್ಞರೆಲ್ಲರನ್ನು ಅರಮನೆಗೆ ಅತಿಥಿಯಾಗಿ ಕರೆಸಿ ಈಗ ತಾನೇ ಜನಿಸಿರುವಂತಹ ಅರಸು ಸುಕುಮಾರಿಯ ಜನ್ಮ ಜಾತಕವನ್ನ ಬರೆಸ್ಬೇಕು ಅಂತೇಳಿ ರಾಜ ಹೇಳ್ತಾನೆ. ಆಗ ಬರ್ಸ್ಬೇಕು ಯಾವ ರೀತಿ ನೋಡಿ, ಎಷ್ಟೊಂದಿದೆ ಜಾತಕದಲ್ಲಿ ಅಂತಂದ್ರೆ ನಾವು ಸುಮ್ನೆ ಜಾತಕ ಅಂತ ಹೇಳ್ತೀವಿ, ಆದ್ರೆ ಬರೀ ಜಾತಕ ಅಲ್ಲ. ದೃಗ್ಗಣಿತ, ಸೂರ್ಯ ಸಿದ್ಧಾಂತ, ನವಾಂಶ, ದ್ರೇಕಣ, ಜನ್ಮ ಕುಂಡಲಿ, ಮಾಸ ಕುಂಡಲಿ, ದಾಂಪತ್ಯ ಮತ್ತೆ ಆಯುಷ್ಯ, ಆರೋಗ್ಯ ಕುಂಡಲಿ, ಯೋಗ ಕುಂಡಲಿ, ನವಾಂಶ, ದ್ರೇಕಾಣಗಳು ಮತ್ತೆ ದೃಗ್ಗಣಿತ ಮತ್ತೆ ಸೂರ್ಯ ಸಿದ್ಧಾಂತ ಲೆಕ್ಕಗಳಿಂದ ಒಳಗೊಂಡಂತಹ ಜಾತಕವನ್ನ ರಚನೆ ಮಾಡ್ತಾರೆ. ಒಟ್ಟಾರೆಯಾಗಿ ಜಾತಕವು ಬಹು ಉತ್ತಮವಾಗಿದೆ. ಅರಸು ಕುಮಾರಿಯು ಪ್ರಬುದ್ಧ ವಯಸ್ಸಿಗೆ ಎಲ್ಲಾ ಶಿಕ್ಷಣಗಳನ್ನು ಕರಗತ ಮಾಡ್ಕೊತಾಳೆ. ಉತ್ತಮ ಸದೃಢ ವಿದ್ಯಾ ಸಂಪನ್ನರಾದ ರಾಜಕುಮಾರರೊಡನೆ ವಿವಾಹ ನೆರವೇರುತ್ತೆ. ದಂಪತಿಗಳಿಗೆ ಸುಪುತ್ರಿಯರು ಜನಿಸ್ತಾರೆ. ದೀರ್ಘ ಸುಮಂಗಲೆಯಾಗಿ ಬಹು ದಿವಸದವರೆಗೆ ರಾಜ್ಯ ಸುಖ ಅನುಭವಿಸಿ ಕೊನೆಗೆ ಶಿವ ಸಾಯುಜ್ಯವನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ.
ಆಗ ಜ್ಯೋತಿಷ್ಯ ವಿದ್ವಾಂಸರ ಆಶಾದಾಯಕ ನುಡಿ ಕೇಳಿ ಆನಂದದಿಂದ ರಾಜದಂಪತಿಗಳು ಏನ್ ಮಾಡ್ತಾರೆ ಅಂದ್ರೆ ಅರಮನೆಗೆ ಬರಮಾಡಿಕೊಂಡಂತಹ ಎಲ್ಲಾ ವಿದ್ವಾಂಸರಿಗೆ ದನ ಕನಕ ಅಮೂಲ್ಯ ವಸ್ತ್ರ ಉಡುಗೊರೆ ಎಲ್ಲಾ ಮರ್ಯಾದೆಗಳು ಕೊಟ್ಟು ಅವರನ್ನು ಕಳಿಸ್ಕೊಡ್ತಾರೆ. ಆಗ ಇಡೀ ಅರಮನೆಯು ಆನಂದದ ಸಂಭ್ರಮದಿಂದ ಇರುವಾಗಲೇ ಏಕಾಏಕಿ ಆವಾಗ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಯಾರು ಇಡೀ ಅರಮನೆಗೆ ಇಷ್ಟೆಲ್ಲ ವಿಷಯ ಜಾತಕದಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಅಂದಾಗ ಯಾರು ತಾನೇ ಖುಷಿ ಪಡಲ್ಲ. ಅದೇ ರೀತಿಯಾಗಿ ಆ ರಾಜ ರಾಣಿಯರು ಕೂಡ, ಯಾಕೆಂದ್ರೆ ಎಷ್ಟೋ ವರ್ಷಗಳ ನಂತರ ಅವರ ಮನೆಗೆ ಹೆಣ್ಣು ಸಂತಾನ ಆಗಿರುತ್ತೆ. ಆ ಹೆಣ್ಣು ಸಂತಾನಕ್ಕೆ ಇಷ್ಟೆಲ್ಲ ಚೆನ್ನಾಗಿದೆ ಆ ಜಾತಕ ಅಂತ ಅಂದಾಗ ಅವ್ರಿಗೆ ಖುಷಿ ಆಗೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಎಲ್ಲರೂ ಕೂಡ ಖುಷಿಯಲ್ಲಿ ತೇಲಾಡ್ತಾ ಇರ್ತಾರೆ ಅರಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ. ಆಗ ಆ ಒಂದು ಖುಷಿಯಲ್ಲಿ ಇರ್ಬೇಕಂದ್ರೆ ಏಕಾಏಕಿಯಾಗಿ ಒಬ್ಬ ತ್ರಿಪುಂಡ ಭಸ್ಮಾಧಾರಿ ಆಗಿರುವಂತಹ ರುದ್ರಾಕ್ಷಿಗಳನ್ನ ಧರಿಸಿರುವಂತಹ ಒಬ್ಬ ವ್ಯಕ್ತಿ, ಮಾಲೆಗಳನ್ನ ಹಾಕೊಂಡಿರುವಂತಹ ವ್ಯಕ್ತಿ ಬರ್ತಾರೆ. ಅವನು ಜಂಗಮ ಅವರು ಬರ್ತಾರೆ, ಅರಮನೆಗೆ ಪ್ರವೇಶ ಮಾಡಿಸ್ತಾರೆ. ಆಗ ರಾಜ ರಾಣಿಯರು ಮಗಳ ಜಾತಕ ಕೇಳಿ ಆನಂದದಿಂದ ಕುಳಿತು ಹರಟೆ ಹೊಡಿತಾ ಇರ್ತಾರೆ. ಆಗ ಜಂಗಮರು ಬಂದು ಈಗ ಹೇಳ್ತಾರೆ, ಹೇ ರಾಜ, ನಿಮ್ಮ ಮಗಳ ಜಾತಕವು ಬಹು ಕಂಟಕವಾಗಿದೆ. ನಿಮ್ಮ ಮಗಳು 14ನೇ ವರ್ಷಕ್ಕೆ ತನ್ನ ಪತ್ನಿಯನ್ನು ಕಳೆದುಕೊಂಡು ವೈಧವ್ಯ ಪಟ್ಟ ಕಟ್ಕೋತಾಳೆ. ಎಲ್ಲಾ ಜ್ಯೋತಿಷ್ಯಗಳು ನಿಮ್ಮ ಮಗಳ ದೀರ್ಘ ಸುಮಂಗಲಿಯಾಗಿ ಬಾಳುತ್ತಾಳೆಂತ ಸುಳ್ಳು ಜಾತಕವನ್ನ ಸೃಷ್ಟಿಸಿ ನಿಮ್ಮಿಂದ ಏರಳವಾಗಿ ದನ ಕನಕ ವಸ್ತ್ರಾಭರಣಗಳನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ತೀನಿ. ಆಗ 14ನೇ ವರ್ಷಕ್ಕೆ ನಿಮ್ಮ ಮಗಳಿಗೆ ವೈಧವ್ಯ ಪ್ರಾಪ್ತಿ, ಇದು ನಿಜ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾನೆ ಅಲ್ಲಿಂದ. ಆಗ ಮಿಂಚಿನಂತೆ ಬಂದು ಸಿಡಿಲು ಬಡಿದಂತೆ ಗುಡುಗಿದ ಜಂಗಮನ ವಾಣಿಯಿಂದ ಆನಂದ ಉತ್ಸಾಹದಿಂದ ಇದ್ದ ರಾಜ ದಂಪತಿಗಳು ಮತ್ತೆ ರಾಜ ಪರಿವಾರ ಕೆಲವೊತ್ತು ಸೈಲೆಂಟ್ ಆಗ್ಬಿಡ್ತಾರೆ. ಮುಖರಂತೆ ದುಃಖದಿಂದ ಅಂದ್ರೆ ಕುಸ್ತೋಗ್ಬಿಡ್ತಾರೆ. ಆಗ ಕಾಳ್ಗಿಚ್ಚಿನಂತೆ ಜಂಗಮನ ವಾಣಿ ಇಡೀ ರಾಜಧಾನಿಯನ್ನೇ ವ್ಯಾಪಿಸ್ಬಿಡುತ್ತೆ, ಪ್ರತಿಯೊಬ್ಬರ ಮನೆಗೂ ತಲುಪಿರುತ್ತೆ. ಆಗ ಎಲ್ಲರೂ ಕೂಡ ಮುಂದೆ ಏನಾಗುತ್ತೋ, ಅರಸನು ಏನ್ ಮಾಡ್ತಾನೋ, ಯಾಕೆ ಹೀಗಾಯ್ತು, ಇದನ್ನ ತಪ್ಪಿಸೋದಕ್ಕೆ ಏನಾದ್ರೂ ಮಾರ್ಗ ಇರ್ಬೋದಲ್ವಾ ಅಂತೇಳಿ 16 ವಿಚಾರಗಳನ್ನ ಮನದಲ್ಲಿ ಅವರು ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಆಗ ಮಂತ್ರಿಗಳು ಎಲ್ಲರೂ ಕೂಡ ಇವಾಗ ತಾನೇ ಹುಟ್ಟಿರೋ ಮಗುಗೆ ಈ ತರ ಹೇಳಿದಾಗ ಅವ್ರಿಗೆಲ್ಲರಿಗೂ ಕೂಡ ಬೇಸರ ಆಗುತ್ತೆ. ಆಗ ಮಂತ್ರಿಗಳು ಏನ್ ಮಾಡ್ತಾರೆ, ಇದರಿಂದ ಒಂದ್ ಸ್ವಲ್ಪ ಮನಸ್ಸಿಗೆ ಎಲ್ಲರಿಗೂ ಖುಷಿಯನ್ನ ಕೊಡ್ಬೋದು ಅಂತೇಳಿ ಮಂತ್ರಿ ಏನ್ ಮಾಡ್ತಾನೆ ಅಂದ್ರೆ, ಒಂದೆಡೆ ಪೂಜ್ಯ ಗುರುಗಳಿಂದಾಗಲಿ ಅಥವಾ ಋಷಿಗಳಿಂದಾಗಲಿ ಜನಿಸಿದ ಪುತ್ರಿಗೆ ಮುಂಬರುವ ಮಹಾಕಂಟಕ ದೂರ ಮಾಡುವ ಯಾವುದಾದ್ರೂ ಒಂದು ಋತ ನಿಯಮ ಇರ್ಲೇಬೇಕಲ್ವಾ ಅಂತ ಹೇಳ್ತಾನೆ. ಆಗ ಹೌದು ಅಂತೇಳಿ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ. ಆವಾಗ ಅವನು ಈ ರೀತಿಯಾದಂತಹ ದುಃಖವಾಗಿರೋರಿಗೆ ಅವ್ರಿಗೊಂದ್ ಸ್ವಲ್ಪ ಸಮಾಧಾನ ಆಗ್ಬೇಕು ಅಂತೇಳಿ ಅವನ್ ಏನ್ ಮಾಡ್ತಾನೆ, ಮಂತ್ರಿ ಮಗುವಿಗೆ ನಾಮಕರಣವನ್ನ ಸಿದ್ಧ ಮಾಡೋಣ, ಹೆಸರನ್ನ ಇಡೋಣ ಅಂತೇಳಿ ರಾಜರಲ್ಲಿ ಸ್ವಲ್ಪ ಸಮಾಧಾನ ಪಡಿಸೋದಿಕ್ಕೆ ಅವನ್ ಪ್ರಯತ್ನ ಪಡ್ತಾನೆ. ಆಗ ರಾಜ ದಂಪತಿಗಳು ಮಂತ್ರಿಗಳು ಎಲ್ಲರೂ ಕೂಡ ನಿರ್ಧಾರ ಮಾಡಿ 13ನೆಯ ದಿವಸಕ್ಕೆ ಸುಮಂಗಲೆಯರೆಲ್ಲರೂ ಸೇರಿ ತರತರದ ಪರಿಮಳ ಪುಷ್ಪಗಳಿಂದ ತೊಟ್ಟಿಲನ್ನ ಸಿಂಗಾರ ಮಾಡಿ ರಾಜ ಗುರುಗಳಿಂದ ಕೂಸಿಗೆ ಏನಂತ ಹೆಸರಿಡ್ತಾರೆ, ಈಗ ಲಾಸ್ಟ್ ಅಲ್ಲಿ ಹೇಳಿದ್ವಲ್ಲ ನಾವು, ಸೀಮಂತಿನಿ ಅಂತ ಆ ಮಗುಗೆ ಹೆಸರನ್ನ ಇಡ್ತಾರೆ. ಇಲ್ಲಿಗೆ ನಾಮಕರಣ ಆಗಿದೆ. ಆ ಮಗುಗೆ ಸೀಮಂತಿನಿ ಅಂತ ಹೆಸರಿಟ್ಟಿದ್ದಾರೆ. ಮುಂದೆ ನೋಡೋಣ ಏನಾಗುತ್ತೆ. ಆ ಮಗು ಬೆಳೆದು 14ನೇ ವರ್ಷಕ್ಕೆ ಯಾವ ರೀತಿಯಾದಂತಹ ಈ ದೇವಿ ಅಂದ್ರೆ ಶಿವಭಕ್ತೆಯೇ ಸೀಮಂತಿನಿ. ನೋಡೋಣ ಸೋಮವಾರ ಯಾವ ರೀತಿಯಾಗಿ ಅವಳ ಜೀವನದಲ್ಲಿ ಮುಂದೆ ಬದಲಾಗುತ್ತೆ, ಮತ್ತೆ ಶಿವನ ಅನುಗ್ರಹ, ಶಿವನ ಒಂದು ಶಿವ ಪದವಿ ಅವಳಿಗೆ ಮತ್ತೆ ಅವಳ ಪತ್ನಿಗೆ ಯಾವ ರೀತಿಯಾಗಿ ಅನುಗ್ರಹ ಸಿಗುತ್ತೆ ಅನ್ನೋದನ್ನ ಸೋಮವಾರದ ಸಂಚಿಕೆಯಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದ. ಮತ್ತೆ ಸೋಮವಾರ ನೀವು ಭೇಟಿಯಾಗೋಣ ಅಂತ ಹೇಳ್ತಾ ಈ ಶಿವ ಪದವಿಯ ಕಥೆಯನ್ನ ಕೊನೆಯಲ್ಲಿ ಸೋಮವಾರ 1:15 ಗಂಟೆ ಶಿವ ಪದವಿ ಪ್ರಾಪ್ತಿ, ಅದನ್ನ ಸೀಮಂತಿನಿ ಮತ್ತೆ ಸೀಮಂತಿನಿ ಪತಿ ಹೇಗೆ ಶಿವ ಪದವಿಯನ್ನ ಪಡ್ಕೊಂಡ್ರು ಅನ್ನೋದನ್ನ ನಾವು ಮುಂದಿನ ದಿನ ಅಂದ್ರೆ ಸೋಮವಾರ ಎಷ್ಟು ಸಾಧ್ಯವೋ ಅಷ್ಟನ್ನ ಸೋಮವಾರ ತಿಳ್ಕೊಳ್ಳೋಣ. ಓಕೆ, ಧನ್ಯವಾದ ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ ಮೇಡಮ್.